ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಬಾಗಲಕೋಟೆಯಿಂದ ಮಾಡ್ತಾ ಇರೋದು ಗುರುಜಿ. ಬಾಗಲಕೋಟೆ. ಹಾ ಗುರುಜಿ, ನಾ ಒಂದು ವಾರ ಆಯ್ತು ಸತತ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಈ ವರ್ಷ ಕನೆಕ್ಟ್ ಆಗಿತ್ತು ಗುರುಜಿ. ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಹೌದು ಗುರುಜಿ, ಮೊದಲನೇ ಸಲ ಮಾತಾಡ್ತಾ ಇದ್ದೀನಿ. ನಿಮ್ನ ಫಾಲೋ ಮಾಡ್ತಾ ಒಂದು 6 ಮಂತ್ ಆಯ್ತು ಗುರುಜಿ. ನಿಮ್ಗೆ ಫಾಲೋ ಮಾಡ್ತಾ ಇದ್ದೀನಿ ಗುರುಜಿ. ನಾನು ಹಾಗೆ. ಇಟ್ಟು ತನ ಅಕ್ಕನ ಮಾತು ಕೇಳಿ ಅದೊಂದು ನೋಡ್ಕೊಂಡ್ರೆ ನನ್ನ ವಿಷಯ ಇದೇನು ದೊಡ್ಡದಲ್ಲ ಅಂತ ಅನ್ಸುತ್ತೆ ಗುರುಜಿ. ಕೇಳಿದ್ರ ಅವ್ರ ಕಥೆಯ? ಫುಲ್ ಕೇಳಿದ್ನಿ ಗುರುಜಿ. ಕಣ್ಣಲ್ಲಿ ನಮ್ಗೆ ನೀರು ಬರ್ತಾ ಇದೆ ಗುರುಜಿ, ಆ ತರ ಕೇಳಿದ್ ನೋಡಿದ್ರೆ. ನೋಡಪ್ಪ, ಏನೇನು ವಿಚಾರಗಳಿರ್ತವೆ ಜಗತ್ತಲ್ಲಿ. ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದರಲ್ಲಿ ನಮ್ ವಿಷಯ ದೊಡ್ಡದು ಅನ್ಸಲ್ಲ ಗುರುಜಿ. ಬಟ್ ಇರ್ಲಿ ಎಲ್ಲರ ಬದುಕು, ಎಲ್ಲರ ಕಷ್ಟಗಳು ಕೂಡ ಅವರವರ ಹಂತದಲ್ಲಿ, ಅವರವರ ಸ್ಥಿತಿಯಲ್ಲಿ ಎಲ್ಲವೂ ಗೊಂದಲಮಯ, ಅಥವಾ ಅದು ಒಂದು ತೊಡಕೆ. ಅದಕ್ಕೂ ಒಂದು ಮಾರ್ಗದರ್ಶನ ಬೇಕಲ್ಲ. ಅವ್ರ ವಿಷಯ ಕೇಳಿ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಆ ತರ ಅನ್ಸ್ತಾ ಇತ್ತು, ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಇಲ್ಲಿ ನಿಮ್ಮ ಸಹೃದಯ ನಿಮ್ಮಂತ ಸಜ್ಜನರಿಗೆ ಮಾತ್ರ ಹಾಗೆ ಮಾಡ್ಲಿಕ್ಕೆ ಅಥವಾ ಹಾಗೆ ಅನ್ನಿಸ್ಲಿಕ್ಕೆ ಸಾಧ್ಯ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಪ್ಪ. ಏನ್ ಮಾಡ್ಕೊಂಡಿರೋದು ನೀವು? ಗುರುಜಿ, ನಾನು IT ಫೀಲ್ಡ್ ನಲ್ಲಿ ಈಗ ಓದ್ತಾ ಇದ್ದೀನಿ ಗುರುಜಿ. ಎಷ್ಟು ವರ್ಷ ನಿಮಗೆ? 25 ಗುರುಜಿ. 25? ಹಾ ಗುರುಜಿ. ಹೇಳಪ್ಪ, ಏನ್ ವಿಚಾರ ಹಂಚ್ಕೊಳ್ಬೇಕು? ಗುರುಜಿ, ಎಲ್ಲಾ ವಿಷಯ ಅದೇ ಅಂತಾರೆ, ಹುಡುಗಿ ಅದೇ. ನಂದು ವಿಷಯನೂ ಅದೇ ಗುರುಜಿ. ಹೇಳಪ್ಪ ಏನಾಯ್ತು? ಎಷ್ಟು ಜನ ಮಕ್ಳು, ತಂದೆ ತಾಯಿಗೆ ನೀವು? ಒಬ್ಬನೇ ಅಕ್ಕ, ನಾನು ಇಬ್ಬರೇ ಇದೀವಿ ಗುರುಜಿ. ಅಕ್ಕಂದು ಮದುವೆ ಆಗಿದೆ ಗುರುಜಿ. ನಾನು ಒಬ್ಬನೇ ಈಗ ಜಾಬ್ಗೋಸ್ಕರ ನಾನು ಬೆಂಗಳೂರಿನಲ್ಲಿ ಒಂದು PG ಅಲ್ಲಿ ಇರ್ತಾ ಇದ್ದೀನಿ ಗುರುಜಿ. ಅಂದ್ರೆ ಜಾಬ್ ಮಾಡ್ತಿದ್ದೀರೋ ಅಥವಾ ಜಾಬ್ ಜಾಬ್ ಹುಡುಕ್ತಾ ಇದ್ದೀನಿ ಗುರುಜಿ. ಅದನ್ನ ಕೋರ್ಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು? 3 ತಿಂಗಳಾಯ್ತು ಗುರುಜಿ ಈಗ. ಓಕೆ. ಇಲ್ಲಿ ಯಾರಾದ್ರೂ ಕರ್ಕೊಂಡು ಬಂದಿದ್ದ ಅಥವಾ ನೀವೇ ಬಂದಿದ್ದ? ನಾವೇ ಬಂದಿದ್ವಿ ಗುರುಜಿ. ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲಾ ಜಾಬ್ಗಳು ಇದರಲ್ಲಿ ಸಿಕ್ಕಾಪಟ್ಟೆ ಅಪಾರ್ಚುನಿಟಿ ಇದೆ ಅಂತಂದು ನಾನು ಬಂದಿದ್ದೆ ಗುರುಜಿ. ಓಕೆ. ಅವ್ರು ಕೊಡಿಸ್ಲಿಲ್ವಾ ಜಾಬು? ಇಲ್ಲ ಗುರುಜಿ, ಅಂದ್ರೆ ಏನೋ ಒಂದ್ ಕಲ್ತ್ ಮೇಲೆ ಅದು ಕೊಡ್ತಾರೆ ಗುರುಜಿ. ಅದಕ್ಕೆ ನಾನು ಒಂದ್ ಕೋರ್ಸ್ ಹಚ್ಚಿದ್ದೀನಿ ಗುರುಜಿ ಇಲ್ಲಿ ಒಂದು. ಓಕೆ. ಅಂದ್ರೆ ನೀವು ಇಲ್ಲಿವರೆಗೂ ಏನು ಓದಿದ್ದೀರಿ ಅದು ಸಾಲದು, ಇನ್ನೊಂದು ಯಾವ್ದೋ ಕೋರ್ಸ್ ಮಾಡ್ಬೇಕಿದೆ? ಹಾ ಗುರುಜಿ, ಹೌದು ಗುರುಜಿ. ಸೊ ಅದು ಆದ್ಮೇಲೆ ಅಥವಾ ಆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಇನ್ನೊಂದು ಇಟ್ಕೊಳ್ಬಹುದು ಅಂತ? ಹೌದು ಗುರುಜಿ, ಹೌದು ಗುರುಜಿ. ಆಗ್ಲಪ್ಪ, ಇದೇನಿದು ವಿಚಾರ? ಮತ್ತೇನು ಹೇಳಿದ್ರಲ್ಲಪ್ಪ? ಗುರುಜಿ, ಹುಡುಗಿ ಅಂದ್ರೆ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ನಿ ಗುರುಜಿ. ಇನ್ನೊಮ್ಮೆ ಹೇಳಿ. ಒಂದು ಹುಡುಗಿ ನಾನು ಇಷ್ಟ ಪಡ್ತಾ ಇದ್ನಿ ಗುರುಜಿ. ಆಯ್ತು. ಯಾವಾಗಿಂದ? 3.5 4 ವರ್ಷ ಗುರುಜಿ. ಅಲ್ಲ, ಏನು ಓದ್ತಾ ಇರೋ ಸಮಯದಲ್ಲಿ? ನಾನು ಡಿಗ್ರಿ ಸೆಕೆಂಡ್ ಇಯರ್ ಇದ್ನಿ ಗುರುಜಿ. ಆ ಟೈಮಲ್ಲಿ ನನಗೆ ಹುಡುಗಿ ಇಷ್ಟ ಆಗಿದ್ದು ಗುರುಜಿ. ಅಂದ್ರೆ ನಿಮ್ಮ ಊರಲ್ಲ? ಇಲ್ಲ ಗುರುಜಿ, ಅವ್ರು ಮಹಾರಾಷ್ಟ್ರ ಗುರುಜಿ. ಫೋನ್ ಕಾಂಟ್ಯಾಕ್ಟ್ ನಲ್ಲಿ ನಮ್ದು ಪರಿಚಯ ಆಯ್ತು ಗುರುಜಿ. ಓಕೆ. ಅಂದ್ರೆ ಇದು ಬೆಂಗಳೂರಿಗೆ ಆದದ್ದಲ್ಲ, ಬಹಳ ಅಲ್ಲ ಗುರುಜಿ, ಬಹಳ 3.5 ವರ್ಷ ಹಿಂದಿದ್ದು ಗುರುಜಿ. ಓಕೆ. ನೀವು ಉತ್ತರ ಕರ್ನಾಟಕನ ನಿಮ್ದು? ಹೌದು ಗುರುಜಿ, ನಾನು ಉತ್ತರ ಕರ್ನಾಟಕ. ಸೊ ಅಲ್ಲಿ ಡಿಗ್ರಿ ಓದೋ ಸಮಯದಲ್ಲಿ ಈಕೆ ಪರಿಚಯ ಆಯ್ತು? ಹಾ ಗುರುಜಿ, ಹೌದು ಗುರುಜಿ. ಹೇಳಪ್ಪ. ಸೊ ಎಷ್ಟು ಇಷ್ಟಪಟ್ಟಿನಂದ್ರೆ ನನ್ನ ತಾಯಿ ಜಾಗ ಕೊಟ್ಟಿದ್ನಿ ಗುರುಜಿ ಅವ್ರಿಗೆ. ಯಾರ ಜಾಗ? ನನ್ನ ತಾಯಿ ಜಾಗ ಕೊಟ್ಟಿದ್ನಿ ಗುರುಜಿ. ಆ ತರ ನಾನು ಅವಳನ್ನ ಇಟ್ಕೊಂಡಿದ್ದೆ ಗುರುಜಿ. ಓಕೆ. ಸೊ ಅವಳು ಅದನ್ನ ಅಡ್ವಾಂಟೇಜ್ ತಗೊಂಡು ನನ್ನ ಕೀಳಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ಲು ಗುರುಜಿ. ಅಲ್ಲ, ಈಗ ಮೊದ್ಲು ಪರಿಚಯ ಆಯ್ತು, ಯಾರಿಂದ ಮೊದ್ಲು ಪ್ರೀತಿಯ ನಿವೇದನೆ ಅಥವಾ ಪ್ರಪೋಸಲ್ ಹೋಗಿದ್ದು? ನನ್ನಿಂದ ಆಗಿದೆ ಗುರುಜಿ. ನಾನೇ ಫಸ್ಟ್ ಅವರಿಗೆ ಪ್ರಪೋಸ್ ಮಾಡಿದ್ನಿ ಗುರುಜಿ. ಅವರು ನಾನ್ ನಿನ್ ಪ್ರೀತಿ ಮಾಡ್ತಿದ್ದೀನಿ ಕಣೆ ಅಂತ ನೀವೇ ಮೊದ್ಲು ಹೇಳಿದ್ದು? ಹಾ ಗುರುಜಿ, ಹೌದು ಗುರುಜಿ. ಒಪ್ಕೊಂಡ್ರ? ಹೌದು ಗುರುಜಿ, ಒಪ್ಕೊಂಡ್ರು ಗುರುಜಿ. ಒಂದ್ ಮಂತ್ ಆದ್ಮೇಲೆ ಒಪ್ಕೊಂಡ್ರು ಗುರುಜಿ ಅವರು. ಸೊ ಅದಾದ್ಮೇಲೆ ಸ್ವಲ್ಪ ತುಂಬಾ ಹಚ್ಕೊಳಕ್ ಹೋದ್ರಿ? ಹಾ ಗುರುಜಿ, ಸಿಕ್ಕಾಪಟ್ಟೆ ಹಚ್ಕೋತೀನಿ ಗುರುಜಿ. ಎಷ್ಟಂದ್ರೆ ಬೆಳಗ್ಗೆ ಮಾರ್ನಿಂಗ್ 5 ಗಂಟೆ ಎದ್ರೇನು ಅವ್ರದೇ ನನ್ ಕಾಲ್ ಬರಬೇಕು. ಎದ್ಮೇಲೆ ಅವರೇ ನನ್ ಗುಡ್ ಮಾರ್ನಿಂಗ್ ಅನ್ಬೇಕು. ಮಲ್ಕೊಂಡ್ರೆ ಗುಡ್ ನೈಟ್ ಅವರೇ ಹೇಳ್ಬೇಕು. ಅಂದ್ರೆ ಮಲ್ಕೊಂಡಾದ್ಮೇಲೆ ಹೇಳಿದ್ರೆ ಏನ್ ಪ್ರಯೋಜನಯ್ಯ? ಅಂದ್ರೆ ನಾನು ಆದ್ರೆ ಹಾ ಗುರುಜಿ. ಸೊ ನೈಟ್ ಮಲ್ಗೋಕ್ಕಿಂತ ಮುಂಚೆ ಅವ್ರ ಜೊತೆ ಮಾತಾಡೋದು, ಬೆಳಿಗ್ಗೆ ಎದ್ದು ಫಸ್ಟ್ ಅವ್ರ ಮೆಸೇಜ್ ಅಥವಾ ಅವ್ರ ಕಾಲ್ ರಿಸೀವ್ ಮಾಡೋದು? ಹಾ ಗುರುಜಿ, ಅಷ್ಟು ನಾನು ಇಷ್ಟಪಟ್ಟಿದ್ದು ಗುರುಜಿ. ಅಂದ್ರೆ ಅಷ್ಟೊತ್ತಿಗೆ ಫೋನ್ ಮಾಡೋರ ಅವರು? ಹಾ ಗುರುಜಿ, ಬೆಳಗ್ಗೆ 5 ಗಂಟೆ ಅವ್ರು ಕರೆಕ್ಟ್ ಆಗಿ ನನ್ಗೋಸ್ಕರ ಫೋನ್ ಮಾಡೋದು ಗುರುಜಿ. ಶಬಾಷ್. ರಾತ್ರಿ ಎಷ್ಟೊತ್ತಿಗೆ ಮಾತಾಡ್ತಿದ್ರಿ? ರಾತ್ರಿ 11 ಗಂಟೆ ತನಕ ಮಾತಾಡ್ತಿದ್ವಿ ಗುರುಜಿ. ನೈಟ್ ಡ್ಯೂಟಿ? ಅಷ್ಟು ಮಾತಾಡ್ತಿದ್ವಿ ಗುರುಜಿ. ಬಟ್ ಎಷ್ಟು ಇಷ್ಟ ಪಡ್ತೀನಿ ಅಂದ್ರೆ ಅವರು ಊಟ ಮಾಡೋ ತನ ಅವ್ರು ಊಟ ಮಾಡ್ತಾ ಇದ್ದಿದ್ದಿಲ್ಲ.
ಅಯ್ಯೋ ಯಪ್ಪ. ನನ್ ಕೈಲಿ ನಾನು ಆಗಲ್ಲ. ಅಂದ್ರೆ ನಾನು ನೀವ್ ಊಟ ಮಾಡೋದು ಅವ್ರಿಗೆ ಹೆಂಗ್ ಗೊತ್ತಾಗ್ತಿತ್ತು? ಸೊ ನನ್ಗೆ ಕಾಲ್ ಮಾಡೋದು ಊಟ ಆಯ್ತಾ, ಊಟ ಆದ್ರೆ ನಾನು ಊಟ ಮಾಡ್ತೀನಿ ಅಂತ ಈ ತರ ನನ್ಗೆ. ಸೊ ಅವಾಗಿಂದ್ರ ಅಷ್ಟು ಒಂದ್ ಬಾಂಧವ್ಯ. ನಿಮಿಷನಪ್ಪ, ಒಂದ್ ನಿಮಿಷ. ಹಾ ಗುರುಜಿ. ಗೋಪಿ ಅನ್ಕೊಳಪ್ಪ. ಹ್ಮ್ ಅಷ್ಟ್ ಆಯ್ತು. ಇಷ್ಟ. ಅಂದ್ರೆ ನೀವು ಊಟ ಮಾಡಿದ್ದೀನಿ ಅಂತ ಹೇಳಾದ್ಮೇಲೆ ಅವ್ರು ಊಟ ಮಾಡ್ತಿದ್ರಿ. ಹಾ ಗುರುಜಿ, ಅಷ್ಟು ಇದು. ಅಂದ್ರೆ ನಾ ಏನೇ ಅಕ್ಷರಶಃ ಫೋನಲ್ಲೇ ಸಂಸಾರ ಮಾಡ್ತಿದ್ರಿ. ನಾವು ಇಷ್ಟು 3 ವರ್ಷದಲ್ಲಿ 10 ಟೈಮ್ ಅಷ್ಟೇ ಮೀಟ್ ಆಗಿದ್ದೆ ಗುರುಜಿ. ಅಂದ್ರೆ ನಾನು ಹೆಂಗಿದೆ ಅವ್ರ ಮನೆಯಲ್ಲಿ ಗೊತ್ತಾಗಿದೆ ಗುರುಜಿ. ಅಲ್ಲ, ನಾನು ಒಂದ್ ನಿಮಿಷ. ನಿಮ್ಮ ಕಾಲೇಜ್ ಅವರೇ ತಾನೇ ಅವರು ಅಥವಾ ಬೇರೆ ಹೊರಗಡೆ? ಬೇರೆ ಊರು ಗುರುಜಿ, ಬೇರೆ ಊರು. ಅವ್ರದ್ದು ಬೇರೆ ಊರು, ನಂದು ಬೇರೆ ಊರು ಗುರುಜಿ. ಬಟ್ ಕಾಲೇಜಲ್ಲಿ ಡೈಲಿ ಸಿಗ್ತಿರ್ಲಿಲ್ವಾ? ಸಿಕ್ತಿರ್ಲಿಲ್ಲ ಗುರುಜಿ. ಅಂದ್ರೆ ಒಂದ್ಸಲ 10th 11th ಕೋಚಿಂಗ್ ಹೋಗಿದ್ನಿ ಗುರುಜಿ. ಸೊ ಅವಾಗ ಪರಿಚಯ ಆಗಿದ್ದು ಗುರುಜಿ ನಮ್ದು ಅವ್ರದ್ದು. ಓಕೆ. ಸೊ ಅವತ್ತಿಂದು ಇವತ್ತಿನವರೆಗೆ ಫೋನ್ ನಲ್ಲೇ ಜಾಸ್ತಿ ಇರ್ತೀವಿ ಗುರುಜಿ. ಒಂದು ಬಾಳ ಆದ್ರೆ 3.5 ವರ್ಷದಲ್ಲಿ 10 ಟೈಮ್ ಅಷ್ಟೇ ಮೀಟ್ ಆಗಿದೆ ಗುರುಜಿ. ಓಕೆ, ಆಯ್ತಪ್ಪ, ಹೇಳಪ್ಪ. ಸೊ ಲಾಂಗ್ ರಿಲೇಶನ್ಶಿಪ್ ಇದ್ದಂಗೆ ಗುರುಜಿ ನಂದು. 3 ವರ್ಷ, 3.5 ವರ್ಷ ಗುರುಜಿ. ಅಷ್ಟು ಇಷ್ಟ ಪಡ್ತಾ ಇದೀನಿ ಗುರುಜಿ. ಎಲ್ಲ ಏನೇ ಇದ್ರುನು ಅವಳೇ ಬೇಕಂತ ಕುತ್ಕೊಂಡಿದ್ದೆ ನಾನು. ಈಗ ನನ್ನ ಒದ್ದು ಹೋಗಕ್ಕೆ ರೆಡಿಯಾಗಿದೆ. ಒಂದ್ ನಿಮಿಷ. ಅಂದ್ರೆ ಈಗ ನಿಮ್ಗೆ 25 ಅಂದ್ರೆ ನೀವೊಂದು 22ನೇ ವಯಸ್ಸಲ್ಲಿ ಶುರು ಮಾಡಿದ್ದು? 21 ಗುರುಜಿ. 21. ಓಕೆ. ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಒಬ್ಬರೇ ಮಗ? ಹಾ ಗುರುಜಿ, ಒಬ್ಬನೇ ಮಗ. ಬಟ್ ಆ ಸಮಯದಲ್ಲಿ ಏನು ಅಂದ್ರೆ ಓಕೆ, ಏನೋ ಒಂದು ಜಾಬ್ ತಗೊಳ್ಬೇಕು ಅಥವಾ ಇಂಥದ್ದೇನೋ ಗುರಿ ಇರ್ಲಿಲ್ವಾ? ಅಥವಾ ಇಲ್ಲ ಗುರುಜಿ, ಎಲ್ಲ ಹೋಯ್ತಾರೆ ಅಂತ ನೀವು ಹೋಯ್ತಿದ್ರ? ಇಲ್ಲ ಗುರುಜಿ, ನಂದು ಒಂದು ಸ್ವಂತ ಆದ ಬಿಸ್ನೆಸ್ ಒಂದು ಸ್ಟಾರ್ಟ್ ಆಗಿತ್ತು ಗುರುಜಿ. ಏನ್ ಬಿಸ್ನೆಸ್? ನಮ್ದು ಹೋಲ್ಸೇಲ್ ಫುಟ್ವೇರ್ ಇದೆ ಗುರುಜಿ. ಅದು ಇತ್ತು ಗುರುಜಿ. ಅದ ಏನಾಯ್ತು, ಈಗಿಂದೆಲ್ಲ ಆನ್ಲೈನ್ ಬಂದ್ಮೇಲೆ ಎಲ್ಲ ಡೌನ್ ಆಯ್ತು ಗುರುಜಿ ಅಲ್ಲಿ. ಓಕೆ. ಸೊ ಎಲ್ಲಾ ಲಾಸ್ ಆದ್ಮೇಲೆ ತೆಗೆದು ನಾನು ಸುಮ್ನೆ ಇದು ಮಾಡಿದ್ರೆ ಮತ್ತೆ ಲಾಸ್ ಆಗುತ್ತೆ ಲೈಫ್. ಸೊ ಏನೋ ಒಂದ್ ಮುಂದೆ ಜಾಬ್ ಮಾಡ್ಕೋಬೇಕಂತ ಪ್ಲಾನ್ ಮಾಡಿದ್ದೀನಿ ಗುರುಜಿ ನಾನು. ಸೊ ಅದಕ್ಕೆ ಅದ ಅಂಗಡಿ ತೆಗೆದು ನಾನು ಜಾಬ್ ಟ್ರೈ ಮಾಡಾಯ್ತೀನಿ ಗುರುಜಿ. ಈಗ ಒಂದ್ 6 ಮಂತ್ ಆಯ್ತು ಗುರುಜಿ ನಾನು ಬಂದು. ಆಯ್ತು. ಈಗ ಅಲ್ಲಿ ಇರೋಷ್ಟು ಸಮಯ ಪ್ರೀತಿ ಮಾಡಿದ್ರಿ, ಭೇಟಿ ಆಗ್ತಿದ್ರಿ. ಬಟ್ ನೀವು ಈ ಕಡೆ ಬೆಂಗಳೂರು ಕಡೆ ಬರ್ತೀನಿ ಅಂತ ಹೊರಟಾಗ ಆಗ ಸಂಪರ್ಕದಲ್ಲಿ ಇದ್ರ ಹುಡುಗಿ? ಸಂಪರ್ಕ ಅಂದ್ರೆ ಫೋನ್ ಇಲ್ಲಿ ಗುರುಜಿ. ಓಕೆ. ನೀವು ಬೆಂಗಳೂರು ಕಡೆ ಹೋಗ್ತೀನಿ ಅಥವಾ ಹೋಗ್ಲಿಕ್ಕೆ ಹೊರಟಾಗ ಸಮಯದಲ್ಲೂ ಕೂಡ ಪ್ರೀತಿ ಚೆನ್ನಾಗೇ ಇತ್ತು? ಹಾ ಗುರುಜಿ, ಇತ್ತು ಗುರುಜಿ. ಬಟ್ ಇತ್ತಾಗ ಹೊರಟಾಗ ಅವ್ರು ಏನು ಹೇಳಿದ್ರು? ಏನಿಲ್ಲ ಗುರುಜಿ, ಅವರು ಇಲ್ಲಿ ಬಂದ್ಮೇಲೆ ನಾನು ಕೇರ್ ತಗೋದು, ಮಾತಾಡೋದು, ಎಬ್ಸೋದು, ಸ್ಟಡಿ ಮಾಡಕ್ ಎಬ್ಸೋದು, ಅಭ್ಯಾಸ ಎಲ್ಲ ಕೇಳ್ತಿದ್ರು ಗುರುಜಿ. ಏನಾಯ್ತು ಗೊತ್ತಿಲ್ಲ. ನಾನ್ ಹೆಚ್ಚು ಪ್ರೀತಿ ಮಾಡಿ ಹೆಚ್ಚು ಕಿರಿಕಿರಿ ಮಾಡಿದ್ನ ಏನೋ ಗೊತ್ತಿಲ್ಲ. ಅನುಮಾನ ಪಡ್ತಿದ್ರಾ? ಏನ್ ನನ್ ಮೇಲೆ ಅನುಮಾನ ಪಡ್ತಿದ್ರ ಏನ್ ಗೊತ್ತಿಲ್ಲ ಗುರುಜಿ. ಅವರು ನೀವು ಅವ್ರ ಮೇಲೆ ಇಲ್ಲ ಗುರುಜಿ, ನಾನು ಅವ್ರದ್ದು ಏನೇ ಪಾಸ್ಟ್ ನಾನು ಅವ್ರದ್ದು ಏನು ನೋಡ್ತಿದ್ದಿಲ್ಲ ಗುರುಜಿ. ನಾನು ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ. ನನ್ ಕಣ್ ಮುಂದೆ ಏನ್ ಕಾಣುತ್ತೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ಗುರುಜಿ. ನಾ ಏನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಬೈತಿದ್ನಲ್ಲ, ಸೊ ಅವಳಿಗೆ ಅದು ಟಾರ್ಚರ್ ಆಯ್ತು ಗುರುಜಿ. ಅದು ಏನ್ ಡೈರೆಕ್ಟ್ ಏನ್ ವಿಚಾರ? ಏನೋ ಒಂದು ಚಿಕ್ಕ ವಿಷಯದಲ್ಲಿ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಏನು ಮಾತಾಡಲ್ಲ ಗುರುಜಿ. ಏನಾದ್ರು ಪಟಕನೆ ಬಾಯಿಲಿ ಬಂದ್ಬಿಡುತ್ತೆ ಗುರುಜಿ ನಂದು. ಅದು ಮುಂದಿನವ್ರಿಗೆ ಕಷ್ಟ ಆಗುತ್ತೆ ಗೊತ್ತಿರಲ್ಲ ನನ್ಗೆ. ಸೊ ಅದು ಅವ್ರಿಗೆ ನೋವು ಆದಾಗ ಆಮೇಲೆ ಏನಾಗುತ್ತೆ, ಅಯ್ಯೋ ನಾನು ಎದಕ್ಕೆ ಅಂದೆ, ನನ್ಗೆ ಆಮೇಲೆ ಗಿಲ್ಟ್ ಆಗತ್ತೆ ಗುರುಜಿ ಅದು. ಸೊ ನನ್ ಸ್ವಭಾವ ಅವ್ರಿಗೆ ಮೊದ್ಲಿಂದ ಗೊತ್ತು ಗುರುಜಿ. ಬಟ್ ಅವರು ಎಲ್ಲ ಗೊತ್ತಿದ್ರು ಈಗ ನಾನ್ ಬೇಡ ಅಂತ ಕುತ್ಕೊಂಡಿದ್ದಾರೆ ಗುರುಜಿ. ಈಗ ಬೇಡ ಅಂತ? ಹಾ ಗುರುಜಿ, ಮನೆಯಲ್ಲೇ ಅವ್ರ ಫ್ಯಾಮಿಲಿ ಗೊತ್ತಿದೆ, ನಮ್ ಫ್ಯಾಮಿಲಿ ಗೊತ್ತಿದೆ ಗುರುಜಿ. ಆಮೇಲೆ ಅವ್ರು ಬೇಕಂತ ಈಗ ಮತ್ತೆ ಅವ್ರು ಮಾತಾಡ್ತಾರೆ ಗುರುಜಿ ನನ್ಗೆ. ಮತ್ತೆ ಅವ್ರೇನೋ ನನ್ನ ಲೈಫ್ ಬರ್ಬೇಕಂದ್ರೆ ಕಂಡೀಷನ್ ಇದ್ರೆ ಅಷ್ಟೇ ಬರ್ಬೇಕು. ಇದೇ ತರ ಮಾತಾಡ್ಬೇಕು. ಕಂಡೀಷನ್ ನೀವ್ ಆಗ್ತಿರೋದು ಆಕೆ ಆಗ್ತಿರೋದು? ಅವ್ರು ಹಾಕ್ತಾ ಇರೋದು ಗುರುಜಿ. ಕಂಡೀಷನ್ ಅದು ಇಷ್ಟ ಹಿಂಗೆ ಇರ್ಬೇಕು, ಈ ತರನ ಮಾತಾಡ್ಬೇಕು, ಇಷ್ಟೇ ಲಿಮಿಟ್ ಇರ್ಬೇಕು. ಆಮೇಲೆ ಆ ತರ ಫ್ರೀಲಿ ಆಗಿ ಮಾತಾಡಂಗಿಲ್ಲ. ಯಾವ ತರ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಾವು ಮೊದ್ಲಿಂದ ಫ್ರೀ ಆಗಿ ಮಾತಾಡ್ತಾ ಇದ್ವಿ. ಫ್ರೀ ಆಗಿ ಅಂದ್ರೆ ಹೆಂಗೆ ಬೈಯೋದು, ಕಾಮನ್ ಆಗಿ ಮಾತಾಡೋದು, ಆ ತರ ಮಾಡ್ತಿದ್ವಿ ಫ್ರೀಲಿ. ಅವಾಗ ಅವ್ರಿಗೆ ಇಷ್ಟ ಆಗ್ತಿತ್ತು ಆ ಟೈಮ್ ಅಲ್ಲಿ, ಫುಲ್ ಇಷ್ಟ. ನನ್ಗೆ ಏನ್ ಬೇಕಾದ ನೀವು ಅಂತಿದಾರಂದ್ರೆ ನನ್ಗೆ ಇಷ್ಟ ಆಗುತ್ತೆ. ಅವಾಗ ಇಷ್ಟ ಆಗೋದು ಈಗ ಇಷ್ಟ ಆಗ್ತಾ ಇಲ್ಲ. ಈಗ ಸಡನ್ಲಿ ನಾನು ಏನೋ ಲೇ ಅಂದ್ಬಿಟ್ರೆ, ಲೇ ಯಾಕೆ ಅಂತೀಯ ನೀನು, ಇದೆಲ್ಲ ಆಗ್ ಬರಲ್ಲ.
ಈಗ ನಿಮ್ಮ ಮನೆ ಅವ್ರ ಮನೆ ಇಬ್ರು ಮನೆಗೂ ಗೊತ್ತಾ ಇದು? ಹಾ ಗೊತ್ತು ಗುರುಜಿ, ಎಲ್ಲಾರು ಓಕೆ ಅಂದಿದ್ರು ಗುರುಜಿ. ನಂದು ಈ ಇಯರ್ ಏನೋ ಜಾಬ್ ಆತಂದ್ರೆ ನೆಕ್ಸ್ಟ್ ಇಯರ್ ನಾನು ಮ್ಯಾರೇಜ್ ಆಗ್ಬೇಕಂತ ಪ್ಲಾನ್ ಮಾಡಿದ್ನಿ ಗುರುಜಿ ನಾನು 2026 ನಿಮ್ ಮನೆಯಲ್ಲಿ ಗೊತ್ತಾಗಿದ್ದು ಯಾವಾಗ? 2 ಇಯರ್ ಬ್ಯಾಕ್ ಸೈಡ್ ಗುರುಜಿ. ಅಂದ್ರೆ ಓಕೆ, ಒಂದ್ 23-22 ವಯಸ್ಸಲ್ಲಿ ಗೊತ್ತಾಯ್ತಾ? ಹಾ ಗುರುಜಿ ಹೌದು. 22 ಏನಂದ್ರು? ಏನಿಲ್ಲ ಗುರುಜಿ, ಆಯ್ತು ಚೆನ್ನಾಗಿದ್ದಾಳೆ, ನೀನೊಂದ್ ಕರಿಯರ್ ಸೆಟಲ್ ಮಾಡ್ಕೋ, ಆಮೇಲೆ ಮ್ಯಾರೇಜ್ ಮಾಡೋಣ ಹಂಗಂದ್ರ? ಹಾ ಹಂಗೆ ಅಂದಿದ್ರು ಗುರುಜಿ ಅವರು. ಅವ್ರ ಮನೆಯಲ್ಲೂ ಅದೇ ಅಂದಿದ್ರು. ಅಂದ್ರೆ ನಾನು ಒಬ್ಬನೇ ಮಗ, ಇಬ್ರದ್ದು ಕಾಸ್ಟ್ ಒಂದೇ. ಸೊ ಅವರು ನಮ್ಮ ಮನೆಗೆ ಒಂದ್ಸಲ ಮ್ಯಾರೇಜಿಗೆ ಬಂದು ಹೋಗಿದ್ರು, ನಮ್ಮ ಅಕ್ಕನ ಮ್ಯಾರೇಜಿಗೆ. ಸೊ ಅವ್ರಿಗೆ ಅದು ಓಕೆ ಅನ್ನಿಸ್ತು. ಸೊ ಎಲ್ಲ ಓಕೆ ಆಗಿತ್ತು ಗುರುಜಿ. ಇದು ಏನಾಯ್ತು ಸಡನ್ಲಿ ನಾನ್ ಮಾತಾಡೋದು ಅವ್ರಿಗೆ ತ್ರಾಸ ಆಗಿತ್ತು ಗುರುಜಿ. ಏನೋ ಮಾತಾಡ್ಬೇಕು, ನಾನು ಏನೋ ಮಾತಾಡಿದ್ರು ಅವ್ರು ಹರ್ಟ್ ಆಗ್ತಾ ಇದೆ. ಮೊದಲು ಒಟ್ಟು 1% ಹರ್ಟ್ ಆಗ್ತಿದ್ದಿಲ್ಲ, ಈಗ ಮಾತ್ರ ಸಿಕ್ಕಾಬಿಟ್ಟೆ ಹರ್ಟ್ ಆಗ್ತಾ ಇದೆ ಗುರುಜಿ. ನಾನು ಅತ್ತೆ ಕಾಲ್ ಬಿದ್ದೆ ಎಲ್ಲ ಮಾಡಿದೆ. ನಾನ್ ಮಾತಾಡೋದು ಹೊರಟು ಇರ್ಬೋದು, ಮನಸ್ಸು ಮುಗ್ದ ಇದೆ, ನಾ ಚಿಕ್ಕ ಹುಡುಗನ್ ತರ ಇದೀನಿ. ನನ್ನ ಅರ್ಥ ಮಾಡ್ಕೋ ಅಂದ್ರೆ ಅನ್ನುವಾಗ ಅರ್ಥ ಮಾಡಕ್ ಆಗಲ್ವಾ ನಿನ್ಗೆ? ಅಂದ್ಮೇಲೆ ಅರ್ಥ ಹೆಂಗ್ ಮಾಡ್ಕೋಬೇಕು? ಚೂರಿ ಹಾಕಿದ್ಮೇಲೆ ಆಮೇಲೆ ಅರ್ಥ ಮಾಡ್ಕೊಂಡ್ರೆ ಏನ್ ಮಾಡ್ಕೊಂಡಂಗೆ ಈ ತರ ಮಾತಾಡ್ತಾ ಇದ್ದಾರೆ. ಅಂದ್ರೆ ಏನೋ ಒಂದು ಹರ್ಟ್ ಆದಂಗೆ, ಸಿಕ್ಕಾಬಿಟ್ಟು ಹರ್ಟ್ ಆದ ತರ ಮಾತಾಡ್ತಾರೆ. ಓಕೆ, ನೀವು ಅಂದ್ರೆ ಈ ಬದಲಾವಣೆ ನೀವು ಬೆಂಗಳೂರಿಗೆ ಬಂದಾದ್ಮೇಲೆ ಆಗಿದ್ದ? ಗುರುಜಿ ಅದು ಹೆಂಗಾಗಿತ್ತು ಗುರುಜಿ, ಅವರು ನಮ್ದು ಕಾಂಟ್ಯಾಕ್ಟ್ ಆಗಿ ಚೆನ್ನಾಗಿತ್ತು ಗುರುಜಿ. ಅವ್ರು ನಾನು ಏನೋ ಒಂದ್ ಸಿಟ್ಟಿನಲ್ಲಿ ಏನಂದ್ರೆ ಅವ್ರು ಏನೋ ಸಡನ್ಲಿ ಬ್ಲಾಕ್ ಮಾಡಿ ದೂರ ಹೋಗೋರು ಗುರುಜಿ. ಒಂದು 10 days 5 days ಬ್ಲಾಕ್ ಮಾಡ್ಕೊಂಡು ಹೋಗೋರು. ಮತ್ತೆ ನಾನು ಇವರು ಫೋನ್ ತಗೊಂಡು ಅವ್ರು ಕಾಲ್ ಮಾಡಿ ಕನ್ವಿನ್ಸ್ ಮಾಡಿ ಮತ್ತೆ ಮಾತಾಡಿದ್ದು ಗುರುಜಿ. ಸತತಿ ಹೇಗೆ ಆಗ್ತಿರ್ತಿತ್ತು ಗುರುಜಿ ಅದು. ಒಟ್ಟು ಅದು ಏನು ನಾನ್ ಹಿಂದೆ ಬಿದ್ದಿದ್ದೀನ ಅಂತ ನನ್ನ ಆಟ ಆಡ್ತಾ ಇದ್ದಾರ, ಇಲ್ಲ ನನ್ನ ಮುಗ್ಧತೆ ನೋಡಿ ಅವರು ಯೂಸ್ ಮಾಡ್ಕೋತಾ ಇದಾರ. ನನ್ಗೆ ಹೆಂಗೆ ಯಾರೇ ಏನೋ ಒಂದ್ ಕಷ್ಟ ಬಂದ್ರೆ ನಮ್ಮ ಮನೇಲಿ ಚಿಕ್ಕ ನಾಯಿಗೆ ಆರಾಮ್ ತಪ್ಪಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಗೆ. ಆ ಕ್ಯಾಟಗರಿ ನಮ್ಮ ಮನೇಲಿ ನನ್ಗೆ ಏನಾರ ಆರಾಮ್ ತಪ್ಪಿದ್ರೆ ನಮ್ಮ ಮಮ್ಮಿ ನನ್ ನೋಡಾಳ್ತಾರೆ. ಅಂದ್ರೆ ಎಲ್ಲರೂ ಸ್ವಲ್ಪ ಎಮೋಷನಲ್ ಇದೀವಿ ಮನೆಯಲ್ಲಿ. ಓಕೆ, ಪರಸ್ಪರ ಇನ್ನೊಬ್ರು ಕಷ್ಟಕ್ಕೆ ಸ್ಪಂದಿಸುವ ಅಥವಾ ಭಾವನಾತ್ಮಕವಾಗಿ ಹಚ್ಕೊಂಡಿರ್ತೀರಿ, ಒಬ್ಬರನ್ನೊಬ್ಬರನ್ನ ಹೆಣ್ಮಗಳನ್ನು ನಾನು ಹಾಗೆ ನೋಡ್ತಾ ಇದ್ದೆ ಅಂತ. ಆ ತರ ನಾನ್ ನೋಡ್ತಾ ಇದ್ನಿ ಗುರುಜಿ. ಅವಳು ನಂದು ಎಷ್ಟೋ ಕಷ್ಟ ಇದ್ರು ಅವಳ ಜೊತೆ ಮಾತಾಡಿದ್ರೆ ಫುಲ್ ಹ್ಯಾಪಿ. ನಾನ್ ಡಿಪ್ರೆಷನ್ ಗುಳಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದೀನಿ, ಅವ್ರ ಸಂಬಂಧ ನಾನು ಮೆಡಿಸಿನ್ ತಗೋತಾ ಇದ್ದೀನಿ ಗುರುಜಿ. ಈಗ ಡಿಪ್ರೆಷನ್ ನಲ್ಲಿ ಮೆಡಿಸಿನ್ ತಗೊಳ್ತಿದ್ದೀರಾ? ಹಾ ಗುರುಜಿ. ಎಷ್ಟ್ ದಿನದಿಂದ? ಈಗ 2 ತಿಂಗಳಾಯ್ತು ಗುರುಜಿ ನಾನು ತಗೋತಾ ಇರೋದು. ಬಾಳ್ ಟಾರ್ಚರ್, ರಾತ್ರಿ ಪೂರ್ತಿ ನಿದ್ದೆ ಬರ್ತಾ ಇದ್ದಿದ್ದಿಲ್ಲ, ಏನಾರು ಮಾಡ್ಕೋಬೇಕು ಅನ್ಸ್ತಾ ಇತ್ತು. ಅಂದ್ರೆ ಆ ತರ ಎಡಿಕ್ಟ್ ಮಾಡಿದ್ರು ಗುರುಜಿ ಅವ್ರು ನನ್ ಜೊತೆ ಮಾತಾಡಿ ಮಾತಾಡಿ ಮಾತಾಡಿ. ನನ್ ಜೊತೆ ಬಿಟ್ ಇರ್ಲಾರ್ತರ ಹಗಲು ರಾತ್ರಿ ನನ್ ಜೊತೆ ಮಾತಾಡಿ ಸಡನ್ಲಿ ಈಗ ರಿಸ್ಟ್ರಿಕ್ಷನ್ ಪ್ರೀತಿ, ಈ ತರ ಮಾತಾಡ್ಬೇಕು, ಈ ತರ ಮಾತಾಡಬಾರ್ದು. ಈಗ ರಿಸ್ಟ್ರಿಕ್ಷನ್ ಪ್ರೀತಿ ಬರ್ತಾ ಇದೆ ಗುರುಜಿ ಅಲ್ಲಿ. ಓಕೆ, ನಿಮ್ಮ ಮನೆಯವರು ಅವ್ರ ಮನೆಯವರು ಈ ಬಗ್ಗೆ ಮಾತಾಡ್ಕೊಂಡಿದ್ದಾರ ಅಥವಾ ಓಕೆ ಮದುವೆ ಮಾಡೋಣ ಈಗ ನಿಮ್ ಜೊತೆ ಹೇಳಿರೋದು ಬೇರೆ? ಹಾ ಗುರುಜಿ, ನಮ್ಮ ಮನೆಯಲ್ಲಿ ಮಾತಾಡಿದ್ದಾರೆ ಗುರುಜಿ. ಅಂದ್ರೆ ಅವರು ಎಂಗೇಜ್ಮೆಂಟ್ ಮಾಡ್ಕೊ ಅಂದಿದ್ರು ಗುರುಜಿ. ನಮ್ಮ ಮನೇಲಿ ಏನಂದ್ರು, ಈಗ ಜಾಬ್ ಸೆಟ್ಲ್ ಆಗಿಲ್ಲ, ಸುಮ್ನೆ ಹೆಸರಿಡ್ತಾರೆ. ನಮ್ ಮನೇಲಿ ಹೆಂಗ್ ಒಂದ್ಸಲ ಮಾತು ಕೊಟ್ರೆ ಕೊಟ್ಟಂಗೆ ಗುರುಜಿ, ಅದು ಲೈಫ್ ಟೈಮು. ಸೊ ಅವ್ರಿಗೆ ಗೊತ್ತಿದೆ, ಅವ್ರ ಮನೇಲಿ ಎಲ್ಲ ಗೊತ್ತಿದೆ ಗುರುಜಿ. ಸೊ ಅವರು ಓಕೆ ಅಂದಿದ್ದಾರೆ ಗುರುಜಿ. ಬಟ್ ಈ ಹುಡುಗಿ ನಡವಳಿಕೆ ಹೆಂಗ್ ಆಗ್ತಾ ಇದೆ, ಬರ್ತಾ 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 ಫುಲ್ ಚೇಂಜ್ ಆಗ್ತಾ ಇದೆ. ಎಷ್ಟು ಡಿಪ್ರೆಷನ್ ಎಷ್ಟು ಹತ್ತಿದೀನಿ ಅಂದ್ರೆ ಅದು ಹೇಳಕ್ ಆಗುದಿಲ್ಲ ಗುರುಜಿ. ಈಗ ನಾನ್ ಮಾತಾಡ್ತಾ ಇದೀನಿ, ನನ್ ಸೌಂಡ್ ಹಾರ್ಡ್ ಆಗಿ ಹೇಳ್ತಾ ಇದೆ ಗುರುಜಿ, ಬಟ್ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಸೌಂಡ್ ಮಾಟ ಹಾರ್ಡ್ ಇದೆ ನಂದು, ಬಟ್ ಎಮೋಷನಲಿ ಸಿಕ್ಕಾಬಿಟ್ಟಿದೀನಿ. ಅವ್ರು ಗೊತ್ತಿದ್ರುನು ಸೊ ನನ್ ಜೊತೆ ಆಟ ಆಡ್ತಾ ಇದ್ದಾರೆ, ನನ್ ಫೀಲಿಂಗ್ ಜೊತೆ ಆಟ ಆಡ್ತಾ ಇದ್ದಾನೆ. ಎಷ್ಟೇ ಹೋದ್ರು ನನ್ ಹಿಂದ್ ಬರತಾನ ಅವನು. ಓಕೆ, ಈಗ ಆಕೆಯಿಂದ ನಿಮ್ಗೆ ಏನು ಬೇಕು ಎಕ್ಸಾಕ್ಟ್ಲಿ? ನನಗೆ ಏನು ಅವಳದು ಹೆಂಗ್ ಅರ್ಥ ಆಗ್ತಾ ಇಲ್ಲ ಗುರುಜಿ ನನ್ಗೆ. ನನ್ನ ಪ್ರಶ್ನೆ ಕರೆಕ್ಟ್. ಆಕೆಯಿಂದ ಏನ್ ದಿಸೆಲ್ಲ ಮಾತಾಡ್ಬೇಕಾ, ಇಲ್ಲ ನಿನ್ಗೆ ಅವಳು ನನಗೆ ಮೊದಲಿನ ತರ ಹೆಂಗಿದ್ರೆ ಗುರುಜಿ ಆ ತರ ಬೇಕಾಗಿದೆ ಗುರುಜಿ. ನನ್ಗೆ ಖುಷಿಯಾಗಿ ಮಾತಾಡೋದು, ನನ್ ಕೇರ್ ತಗೋದು. ಈಗ ನನಗೆ ಆರಾಮ್ ತಪ್ಪರೆ ಅವಾಗ ಎಷ್ಟು ಕೇರ್ ತಗೋದು, ದೇವಸ್ಥಾನ ಹೋಗೋದು, ಚಪ್ಪಲಿ ಬಿಟ್ಟು 1 ವೀಕ್ ದೇವ್ರ ನಮ್ದು ಇದು ಮಾಡೋದು ಎಲ್ಲ ಮಾಡ್ತಿದ್ದೆ ಗುರುಜಿ.
ಈಗ ನನ್ಗೆ ಆರಾಮ್ ತಪ್ಪಿದೆ ಅನ್ಕೊಳ್ಳಿ, ಆಯ್ತಾಯ್ತು ಆರಾಮಾಗೈತೆ ಬಿಡಿ. ಇಷ್ಟೊಂದು ನನ್ನ ಡೈವರ್ಟ್ ಮಾಡ್ತಾ ಇದಾರೆ. ಯಾಕೆ ಡೈವರ್ಟ್ ಮಾಡ್ತಾ ಇದಾರೆ ಗೊತ್ತಾಗ್ತಲ್ಲ ಗುರುಜಿ ನನ್ಗೆ. ಈಗ ಆಕೆಗೆ ಏನಾದರೂ ಓಕೆ ನಿಮಗೆ ಹೆಂಗೆ ಜಾಬ್ ತಗೊಳ್ಬೇಕು ಅಂತ ಒಂದು ಇಚ್ಛೆ ಗುರುಜಿ ಅವಳು ಏನಿಲ್ಲ ಗುರುಜಿ, ಏನಿಲ್ಲ ಗುರುಜಿ. ಅವಳದ್ ಏನಿತ್ತು ಮೊದಲ್ ಗುರುಜಿ, ಫಸ್ಟ್ ಮದುವೆ ಆಗೋಣ, ಜಾಬ್ ಗಿಬ್ ನೋಡಲ್ಲ ನಾನು, ಮದುವೆ ಆಗೋ ನನ್ ಈ ಮನೆಯಿಂದ ಹೊರಗಡೆ ಕರ್ಕೊಂಡ್ ಹೋಗು, ಈ ತರ ಮಾತಾಡ್ತಾ ಇರೋ. ಸಡನ್ಲಿ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗು ಅಂದ್ರೆ ಏನು, ಅದರ ಅರ್ಥ ಏನು? ಅಂದ್ರೆ ಅವ್ರ ಮನೆಯಿಂದ ಅವ್ರದ್ದು ಸ್ವಲ್ಪ ಪೂರ್ ಫ್ಯಾಮಿಲಿ ಗುರುಜಿ. ಅಂದ್ರೆ ಮನೆಯಲ್ಲಿ ಕುಟುಂಬ ಒತ್ತಡ ಇರುತ್ತೆ ಗುರುಜಿ, ಸಿಕ್ಕಾಪಟ್ಟೆ ಕೆಲಸ ಅದು ಇದು. ಸೊ ನಮ್ಮ ಮನೆಯಲ್ಲಿ ನಾನು ಇರೋದು, ನಾನು ನಮ್ಮಪ್ಪ ನಮ್ಮ ಮಮ್ಮಿ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ಒಂದು ನೆಮ್ಮದಿ ಜೀವನ ಇರುತ್ತೆ ಗುರುಜಿ ಅವ್ರಿಗೆ. ಓಕೆ. ಸೊ ಅದೆಲ್ಲ ನೋಡಿದ್ದಾರೆ ಗುರುಜಿ, ಎಲ್ಲ ಆಗಿದೆ ಗುರುಜಿ. ಬಟ್ ಈ ಸಡನ್ಲಿ ಈ ತರ ಮಾತಾಡ್ತಾ ಇದಾರೆ ಅಂದ್ಮೇಲೆ ನನ್ನೇನ್ ಆಟ ಆಡ್ತಾ ಇದಾರೆ ನನ್ ಜೊತೆ. ಅಲ್ಲ ಈಗ ಆಯ್ತಪ್ಪ, ನಾನೀಗ ಅಲ್ಲಿ ಬರ್ತೀನಿ, ವಿಚಾರ ಮಾತಾಡ್ತೀನಿ. ಬಟ್ ಈಗ ನನ್ನ ಇದರಿಂದ ಬೇಗ ಕರ್ಕೊಂಡು ಹೋಗು ಅಂದರೆ ಯಾವುದೇ ಹೆಣ್ಮಗಳಿಗಾದರೂ ತನ್ನ ಮನೆ ಬಡತನವೋ ಗುಡಿಸ್ಲೋ ಶ್ರೀಮಂತಿಕೆಯೋ ತನ್ನ ತವರು ಮನೆಯ ಬದುಕು ಅಥವಾ ತವರು ಮನೆಯ ಸ್ಥಿತಿಯ ಕುರಿತು ಅಟ್ಲೀಸ್ಟ್ ಒಂದು ಮಿನಿಮಮ್ ಖುಷಿ ಇರಬೇಕು. ಈಗ ಆಯ್ತಪ್ಪ, ನಾಳೆ ನಿನ್ನ ಮನೆಗೆ ಬಂದು ಯಾವುದೋ ವಿಚಾರಕ್ಕೆ ಬೇಜಾರಾಗಿ ಸರಿ ನಿನ್ನ ಇಂದಲೂ ಕರ್ಕೊಂಡು ಹೋಗು ಅಂದ್ರೆ ಏನು ಮಾಡ್ತೀಯಾ? ಇಲ್ಲ ಗುರುಜಿ, ಅದ್ ಏನಾಗಿದೆ ಗುರುಜಿ, ಅವ್ರ ಮನೆಯಲ್ಲೇ ಮಾತಾಡೋ ರೀತಿ ಅಂದ್ರೆ ನಮ್ಮ ಮನೇಲಿ ಕೇರಿಂಗ್ ಮಾತಾಡ್ತಾರೆ ಗುರುಜಿ, ಬಹಳ. ನಮ್ ಮಮ್ಮಿ ನನ್ ಮಗಳ ತರ ಮಾತಾಡ್ತಾರೆ ಮಮ್ಮಿ. ಸೊ ಅವ್ರಿಗೆ ಇಷ್ಟ ಆಗುತ್ತೆ ಗುರುಜಿ, ಅವ್ರ ಮನೆಗಿಂತ ನಮ್ಮ ಮನೆ ಇಷ್ಟ ಆಗುತ್ತೆ. ಆಮೇಲೆ ಅದೇನಾಗಿದೆ ಗುರುಜಿ, ನನ್ ಜೊತೆ ಬಹಳ ಕ್ಲೋಸ್ ಆಗಿದ್ಲ ಗುರುಜಿ. ಸೊ ನನ್ ಬಿಟ್ಟಿರ್ತಿದ್ದಿಲ್ಲ. ಸೊ ನೈಟ್ ಆದ್ರೆ ನನ್ ಕಾಲ್, ಬೆಳಗ್ಗೆ ಆದ್ರೆ ನನ್ ಕಾಲ್, ಎದ್ಮೇಲೆ ನನ್ ಕಾಲ್ ಬರ್ತಿತ್ತು. ಆಯ್ತಪ್ಪ, ಈಗ ನಿನಗೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಗುರುಜಿ, ಈ ಓದ್ತಾ ಇದ್ದ ಸಮಯದಲ್ಲಿ 21 ವಯಸ್ಸಿಗೆ ನಿನಗೆ ಪ್ರೀತಿ ಶುರುವಾಯಿತು. ಆಕೆಗೇನು ಒಂದು 18 ಇತ್ತ 17 ಇತ್ತ? 18 ಇತ್ತು ಗುರುಜಿ. 18. ಈ 21 ಮತ್ತೆ 18, ನಿಮ್ಗೆ 21 ಆಕೆಗೆ 18 ಇದ್ದ ಸಮಯದಲ್ಲಿ ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಪ್ರಬುದ್ಧವಾದ ಮನಸ್ಥಿತಿಗಳು, ಪ್ರಬುದ್ಧವಾದ ಪ್ರೇಮಿಗಳು ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದನ್ನು ಮೀರಿ ನೀನು ಏನು ಮಾಡ್ಕೊಳ್ತೀವಿ ಅದು ನಿನಗೆ ಬಿಟ್ಟಿದ್ದು. 21 ನೀನು 18 ಆಕೆ ಎಂದಾಗ ಆಯಿತು, ನಿಮ್ಮ ನಡುವೆ ಪ್ರೇಮಾಂಕುರವಾಯಿತು ಅಂದಾಗಲೂ ಒಂದು ಪ್ರಬುದ್ಧ ಮನಸ್ಥಿತಿಗಳೇನು ಮಾಡ್ತವೆ, ಮನೆಯವರಿಗೆ ವಿಚಾರವನ್ನು ತಲುಪಿಸ್ತವೆ. ಅವರು ಆಯ್ತಪ್ಪ ನೀವು ಬದಲು ಓದಿ ಒಂದು ನೆಲೆ ನಿಂತ್ಕೊಳ್ಳಿ, ಆಮೇಲೆ ನೋಡಿ ಮದುವೆ ಮಾಡೋಣ ಅಂತ ಹೇಳಿದಾಗ, ಅಂದರೆ ನೀನು ಒಂದರ್ಥ ಮಾಡ್ಕೊ, ಮನೆಯವ್ರು ಹೇಳಲಿ, ಯಾರಾದರೂ ದೇವರೇ ಬಂದು ಹೇಳಲಿ, ಅಥವಾ ಪ್ರಧಾನಿಗಳು ಕರ್ಕೊಂಬಂದೇ ಹೇಳಿಸ್ಲಿ, ಮುಖ್ಯಮಂತ್ರಿ ಕರ್ಕೊಂಬಂದು ಹೇಳಿಸ್ಲಿ, ಮದುವೆ ಆಗಬೇಕಾಗಿರೋದು ಹುಡುಗಿನೇ ಹೊರತು ಹುಡುಗಿರ ಮನೆಯವ್ರನ್ನಲ್ಲ. ಅಂದರೆ ಅಂತಿಮ ತಾಳಿ ಕಟ್ಟುವ ಕೊನೇ ಕ್ಷಣದವರೆಗೂ ಈ ವಿಚಾರದಲ್ಲಿ ನಿರ್ಧಾರ ಮಾಡಿ ಇದಿಂಗೆ ಅಂತ ಹೇಳದೇ ಇರೋಷ್ಟು ಈ ಕೆಟ್ಟ ಕಾಲ ಬಂದು ಕೂತಿದೆ. ನಾನು ಆ 3 ವರ್ಷದಿಂದ, ಅಂದರೆ ನನ್ನ 21ನೇ ವಯಸ್ಸಿನಿಂದ ಬೆಳಗ್ಗೆದ್ರೆ ಫೋನು, ರಾತ್ರಿ ಮಲಗಬೇಕಾದ್ರೆ ಚಾಟಿಂಗು, ಬೆಳಗ್ಗೆದ್ದಾಗ ಫೋನು ಮೆಸೇಜು, ಒಂದು ಕ್ಷಣ ಬಿಟ್ಟಿಲ್ಲ. ಅಂದರೆ ನಾಳೆ ಒಂದು ಏನೋ ತಪ್ಪಾಗ್ಬೋದು, ನಾಳೆ ಈಕೆಯ ಮನಸ್ಸು ಇನ್ಯಾರೋ ನನಗಿಂತ ಉತ್ತಮವಾದ ವ್ಯಕ್ತಿ ಮೇಲೆ ಹೋಗ್ಬೋದು, ನಾಳೆ ಇನ್ನೇನೋ ಹಣೆಬರ ಆಗ್ಬೋದು. ಅಂದರೆ ಯಾವುದನ್ನು ನಿನ್ನ ಮನಸ್ಸಿಗೆ ರಾತ್ರಿ ಮೆಸೇಜ್ ಬೇಕೇ ಬೇಕು, ಬೆಳಗ್ಗೆ ಫೋನ್ ಬೇಕೇ ಬೇಕು, ರಾತ್ರಿ ಮೆಸೇಜ್ ಬೇಕೇ ಬೇಕು, ನನಗಿಂಗೆ ಕಷ್ಟವಾದರೆ ಅವಳು ಹಿಂಗೆ ವರ್ತಿಸಬೇಕು, ನನಗಿನ್ನು ದುಃಖವಾದರೆ ಅವಳು ಹಂಗೆ ಕಾಳಜಿ ಮಾಡಬೇಕು, ಅವಳು ಈ ರೀತಿ ನನ್ನನ್ನು ಕಾಪಾಡಿಕೊಳ್ಬೇಕು, ನನಗೆ ಕಾಳಜಿ ತೋರಿಸ್ಬೇಕು, ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಎಷ್ಟು ವ್ಯಾಮೋಹದಿಂದ ನೋಡಿಕೊಳ್ಬೇಕು. ಹೀಗೆ 3 ವರ್ಷದಿಂದ ನಿನ್ನ ಮನಸ್ಸಿಗೆ ತರಬೇತಿ ಕೊಟ್ಟುಕೊಂಡು ಬಂದೆ. ನೀನು ಅಂದ್ಕೊಂಡಿದ್ದೆ ಓಕೆ ನಾವು ಮದುವೆ ಆಗೋರಿದ್ದೀವಿ ನಾವು, ಅಂದರೆ 21, 25ರವರೆಗೂ ಒಂದು ಸ್ಟೂಡೆಂಟ್ ಲೈಫಲ್ಲಿ ಒಬ್ಬ ಸಂಸಾರಿಗಳ ಥರ ಬದುಕೋದಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ. ಮನಸ್ಸಿಗೆ 3 ವರ್ಷ ಆಯ್ತಯ್ಯ, ನೀನು ಒಬ್ಬನೇ ಮಗ, ನಿನ್ನ ಮನೇಲಿ ಅಪ್ಪ ಅಮ್ಮ ಅದು ಏನೇ ಮಾಡಿಟ್ಟಿರಲಿ, ಒಂದು ಹೆಣ್ಣನ್ನು ನಿನ್ನ ಮನೆಯ ಸಿರಿವಂತಿಕೆಯಿಂದ ತಗೊಳ್ಳೋಕ್ಕಾಗಲ್ಲ. ಬಹಳ ಚಂಚಲೆ, ಎಷ್ಟು ಚಂಚಲೆ ಅಂದರೆ ಆಯ್ತಪ್ಪ. ಈಗ 3 ವರ್ಷದಿಂದ ಇಲ್ಲದೆ ಇದ್ದಿದ್ದು ಈಗ ಯಾಕೋ ಸ್ವಲ್ಪ, ಈಗ ಆಗಾಗ ನೀನು ಹೋಗಿ ಭೇಟಿ ಆಗ್ತಾ ಇದ್ದೆ, ಎಲ್ಲ ನಡೀತಾ ಇತ್ತು. ಈಗ ನೀನು ಭಾಳ ಪಟ್ಟಣಕ್ಕೆ ಬಂದುಬಿಟ್ಟಿದೆಯಾ, ಆಕೆ ಅಲ್ಲೇ ಇದ್ದಾಳೆ, ಆಕೆ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಆಕೆಗೆ ನೀನು ಇಷ್ಟ ಇದ್ದೆ ಅನ್ನೋದು ಬೇರೆ, ಈಗ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಬೇರೆ. ನೀನು ಹಳೆಯದನ್ನು ಇಟ್ಕೊಂಡು ಬದುಕ್ತಾ ಇದ್ದೀಯ.
ಹಾ ಗುರುಜಿ. ಹೌದು ಯಾಕಂದ್ರೆ ಗುರುಜಿ. ನಿನ್ನ ಬುತ್ತಿಯಲ್ಲಿರುವುದಲ್ಲ ಹಳೆ ನೆನಪುಗಳು. ಹೌದು ಗುರುಜಿ. ಹೌದು ಅವಳ ಅಲ್ಲಿ ಹಂಗಿದ್ಲು, ಅವಳ ಅಲ್ಲಿ ಹಂಗೆ ಕಾಳಜಿ ಮಾಡ್ತಿದ್ಲು, ಅಲ್ಲ ಅವಳು ಚಪ್ಪಲಿ ಮೆಡ್ತಿರ್ಲಿಲ್ಲ, ನನಗೆ ಹುಷಾರಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ಲು, ಅವಳಲ್ಲಿ ಅಷ್ಟೆಲ್ಲ ನನ್ನನ್ನು ಕಾಳಜಿ ಮಾಡ್ತಾ ಇದ್ರು. ಈಗ ನನ್ನ ನೋಡಿದ್ರೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾಳೆ, ಕಂಡೀಷನ್ಸ್ ಆಗ್ತಿದ್ದಾಳೆ, ಹಿಂಗೆ ಮಾತಾಡಬೇಡ, ಹಂಗೆ ಮಾತಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ನನಗೆ ಹೇಳ್ತಿದ್ದಾಳೆ. ಇಲ್ಲೇ ನಿನಗೆ ತಿಳಿತಾ ಇದೆ ಈ ಹೆಣ್ಣಿನ ವಿಚಾರದಲ್ಲಿ, ಈ ಹೆಣ್ಣು ಅಂತಲ್ಲ ಯಾವ ಹೆಣ್ಣಾದರೂ ಸರಿ, ತಾಳಿ ಕಟ್ಟಾದ ಮೇಲೆ ಆಕೆ ನಿನ್ನವಳು ಅಂದ್ಕೊಳ್ಬೇಕೆ ಹೊರತು, ಇವತ್ತಿನ ಕಾಲ ಹೇಗಿದೆ ಎಲ್ಲ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗೆ ಅಲ್ಲದೆ ಹೋದರೂ ಕೂಡ ಬಹುತೇಕ ಪ್ರೀತಿಗಳು ಹೀಗಾಗಿ ಹೋಗ್ಬಿಟ್ಟಿದ್ದಾವೆ. ಹಾ ಗುರುಜಿ. ಹೊರಗಿನ ಸೌಂದರ್ಯಕ್ಕಿರೋ ಬೆಲೆ ಒಳಗಿನ ಶುದ್ಧ ಮನಸ್ಸಿಗೆ, ಶುದ್ಧ ಪ್ರೀತಿಗಿಲ್ಲದ ಕಾಲ ಬಂದುಬಿಟ್ಟಿದೆಯಲ್ಲ. ಹಾ ಗುರುಜಿ. ಇಲ್ಲಿ ನಿನ್ನ ಮನಸ್ಸು ಈ ಮಟ್ಟಿನ ಡಿಪ್ರೆಷನ್ಗೆ ಹೋಗಿ, ನಿನ್ನ ಮನಸ್ಸು ಇಲ್ಲ ಎಲ್ಲಿ ನನಗೆ ಅವಳ ಮಾತು ಬೇಕು, ಅವಳ ಸನಿಹ ಬೇಕು, ಅವಳ ಮಾತುಗಳು, ಅವಳ ಮೆಸೇಜ್ಗಳು, ಅವಳ ಕಾಳಜಿ ಬೇಕು ಅಂತ ನಿನ್ನ ಮನಸ್ಸು ಯಾಕೆ ಕೇಳ್ತಾ ಇದೆ? ಕಳೆದ 3 ವರ್ಷದಿಂದ ಅದನ್ನು ಎಷ್ಟು ರೂಢಿ ಮಾಡ್ಕೊಂಡಿದ್ದೀಯಾ ಅಂದರೆ, ಊಟ ಇಲ್ಲದೆ ಹೋದರೆ ಬದುಕ್ತೀಯ, ಅವಳು ಮಾತಿಲ್ಲದೆ ಹೋದರೆ ಬದುಕಲ್ಲ ಅನ್ನೋದನ್ನು ನಿನ್ನ ಮನಸ್ಸಿಗೆ ನೀನೇ ಈ ಮಟ್ಟಿಗೆ ತಯಾರಿಯನ್ನು ಕೊಟ್ಕೊಂಡು ಬಂದು ಇವತ್ತು ಅದಿಲ್ಲ ಅಂದಾಗ ಮನಸ್ಸು ಹಠ ಮಾಡುತ್ತೆ. ಹಾ ಗುರುಜಿ. ಹೌದು ಗುರುಜಿ. ಅಂದರೆ ಸೈಕಾಲಜಿ ತಿಳ್ಕೊ. ಇದು ಅಂದರೆ ತುಂಬ ಎಮೋಷ್ನಲ್ ಫೂಲಿಶ್ನೆಸ್ ಆಗಿ ಅಪ್ಪ ಅಮ್ಮನಿಗೆ ಮಗನಾಗ ಅಟ್ಲೀಸ್ಟ್ ಉಳಿ, ಪ್ರೀತಿ ಪ್ರೇಮ ಇದು ಆಯಿತು ಬಂತ ಓಕೆ, ಆದರೆ ನಿನಗೊಂದು ಜಾಬ್ ಆಗಿ, ಇವತ್ತು ಹೆಂಗಾಗಿದೆ ಕಣೆಯ, ಗೌರ್ಮೆಂಟ್ ಕೆಲಸದವನ್ನೇ ಮದುವೆ ಆಗಿ ಅವನಿಗಿಂತ ಸಂಬಳ ಜಾಸ್ತಿ ಬರ್ತಿದೆ ಅಂದಾಗ ಗಂಡ ಮನೆಯಿಂದ ಹೋದ ಮೇಲೆ ಇನ್ಯಾವನ್ನೋ ಮನೆ ಕರೆಸ್ಕೊಳ್ಳುವಷ್ಟು ಕೆಟ್ಟ ಕಾಲ ಬಂದಿರಬೇಕಾದ್ರೆ, ನಾನು ದೈಹಿಕವಾಗಿ, ಮಾನಸಿಕವಾಗಿ, ಫಿನಾನ್ಷಿಯಲಿ, ಸ್ಪಿರಿಚುವಲಿ ಎಲ್ಲ ರೀತಿಯಲ್ಲೂ ಗಟ್ಟಿಯಾಗಿದ್ದರೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತು. ಹೌದು ಗುರುಜಿ. ಇನ್ನು ನನ್ನ ಮನೆಯಲ್ಲಿ ನಾವು 3 ಆಳೆ ಇರೋದು, ನಮಗಿನ್ನು ಬೇರೆ ಅಕ್ಕ ತಂಗಿದಿರೋ ಅಣ್ಣ ತಮ್ಮದಿರೋ ಯಾರೂ ಇಲ್ಲ, ನನ್ನ ಮನೆಗೆ ಬಂದರೆ ಸಂತೋಷವಾಗಿರ್ಬೋದು. ನೀನು ಅಂದ್ಕೊಂಡಿದ್ದೀಯಾ ಆಕೆಯ ಹುಚ್ಚು ಕನಸುಗಳಿಗೆ ನೀನು ಕಟ್ಟಾಕ್ಲಿಕ್ಕಾಗಲ್ಲ. ನೀನು ಕೇವಲ ಪ್ರೇಮಿ ಅಷ್ಟೇ. ನೀವು ಮಾತಾಡ್ಕೊಂಡಿದ್ದೀರ, ಲೋಕದ ದೃಷ್ಟಿಯಲ್ಲಿ ಅದಕ್ಕೆ ಯಾವ ಮನ್ನಣೆಯೂ ಇಲ್ಲ, ಹೌದಲ್ಲ? ಹಾ ಗುರುಜಿ. ಅಂದ್ರೆ ಗುರುಜಿ ಅವರು ಇವನೇ ನನ್ನ ಗಂಡ ಇಡೀ ಊರಿಗೆ ಹೇಳಿದ ಗುರುಜಿ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ, ಚೆನ್ನಾಗಿದ್ದ ಕಾಲದಲ್ಲಿ ಎಲ್ಲವೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಹಾ ಗುರುಜಿ. ಹೌದು ಗುರುಜಿ. ಈಗ ನೀನೇ ಹೇಳಿದೆ, ಹಂಗೆ ನೋಡ್ತಿದ್ಲು, ಹಂಗೆ ಮಾತಾಡ್ತಿದ್ಲು, ಹಿಂಗೆ ಕಾಳಜಿ ಮಾಡ್ತಿದ್ಲು, ನನಗೊಂಚೂರು ಹುಷಾರಿಲ್ಲ ಅಂದರೆ ದೇವ್ರಿಗೆ ಹೋಗ್ತಿದ್ಲು, ಹರಕೆ ಕಟ್ಕೊಳ್ತಿದ್ಲು, ಕಾಲಿಗೆ ಚಪ್ಪಲಿ ಹಾಕ್ತಂಗೆ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಿದ್ಲು, ಏನೇನೋ ಹೇಳ್ದಲ್ಲಪ್ಪ. ಚೆನ್ನಾಗಿದ್ದ ಕಾಲದಲ್ಲಿ, ಹತ್ರ ಇದ್ದ ಕಾಲದಲ್ಲಿ ಎಲ್ಲವೂ ಹಂಗೆ ಅನ್ನಿಸ್ತು. ಕಾಲ ಬದಲಾದಂಗೆ ಈಗ ಮನುಷ್ಯನ, ಅದರಲ್ಲೂ ಹೆಣ್ಣಿನ ಸಂಸ್ಕಾರವಾಗಲಿ ಗಂಡಿನ ಸಂಸ್ಕಾರವಾಗಲಿ, ಸ್ವಲ್ಪ ಕಣ್ಣಿಂದ ಮರೆಯಾದ ಮೇಲೂ ಅವಳು ಹಂಗೆ ಇದ್ದರೆ ಅದೇ ಸಂಸ್ಕಾರ. ಒಂಚೂರು ಜಾಗ ಬಿಟ್ಬಿಟ್ಟು ಬೆಂಗಳೂರು ಕಡೆ ಹೋದ ಅಂತ ಬದಲಾಗ್ಬಿಟ್ರೆ ಅಲ್ಲಿ ಸಂಸ್ಕಾರ ಕೆಟ್ಟು ಹೋಯ್ತು. ಇಷ್ಟ ಅರ್ಥ ಮಾಡ್ಕೊಳ್ಳಯ್ಯ. ಯಾವತ್ತಾದರೂ ಅಷ್ಟೇ ಬದುಕಿನ ಸಂಗಾತಿಯ ವಿಚಾರ ಅಂತ ಬಂದಾಗ ಇವತ್ತಿನ ಹುಡುಗರು ಮೊದಲು ಇದನ್ನು ತಿಳ್ಕೊಳ್ಬೇಕು. ಕಾಲೇಜು ಅಥವಾ 23-24 ವಯಸ್ಸಷ್ಟರಲ್ಲಿಗೆ ಒಂದು ಹುಡುಗಿಯನ್ನು 18ರಿಂದಲೇ ಏನು ರಿಜಿಸ್ಟ್ರ್ ಮಾಡಿ ಬಿಡೋ ಸೈಟ್ಗಳ ಥರ ಜೊತೆ ಕಾಪಾಡ್ಕೊಂಡು ಬಂದಿರ್ತವೆ. 24 ತನಕ ಇದ್ದು ಆಮೇಲೆ ಇನ್ಯಾವನು ದುಡ್ಡಿರೋನ ಜೊತೆ ಹೋಗ್ತಾಳೆ, ಆಮೇಲೆ ಇವರು ನೇಣಿಗೆ ಶರಣಾಗ್ತಾರೆ. ಈಗ ನಿಂದೆ ತಗೊಳಪ್ಪ, ಡಿಪ್ರೆಷನ್ಗೆ ಹೋಗಿ ಮಾತ್ರ ನುಂಗ್ತಿದೆಯಲ್ಲಯ್ಯೋ. ಹಾ ಗುರುಜಿ. ನನ್ಗೆ ಆ ತರ ಮಾಡ್ಬಿಟ್ಟಿದ್ರು ಗುರುಜಿ. ಮಾತಾಡಿ ಈಗ ನಿನ್ಗೊಂದು ಇವತ್ತು ಈ ಕಾರ್ಯಕ್ರಮ ಕೇಳ್ತಿದ್ಯಾ, ಈ ಕಥೆಗಳು ಕೇಳ್ತಾ ಇದೀಯಾ, ನಿನ್ಗೊಂದು ಅರಿವಿಗೆ ಬಂದಿದೆ. ಆದ್ರೆ ಅವತ್ತು ಏನು 21ನೇ ವಯಸ್ಸಿನಿಂದ ಯಾವುದನ್ನ ನಿನ್ನ ಮನಸ್ಸಿಗೆ ಬಲವಾಗಿ ನಂಬಿಸ್ಕೊಂಡು ಬಂದೆ, ಇವಳೆ ನನ್ನ ಸರ್ವಸ್ವ, ಇವಳೆ ನನ್ನ ಪ್ರಪಂಚ, ಇವಳು ಹಿಂಗೆ ಇರ್ತಾಳೆ, ಇವಳು ಇನ್ಯಾವತ್ತೂ ಬದಲಾಗಲ್ಲ, ಇವಳು ನನಗೆ ಬೇಕಾದಂತೆ ನಡ್ಕೊಳ್ತಾಳೆ, ಇವಳು ನನ್ನ ಮನಸ್ಸಿಗೆ ನೋವು ಮಾಡೋ ಥರ ಯಾವತ್ತೂ ನಡ್ಕೊಳ್ಳಲ್ಲ, ಇದನ್ನೇ ನಿನ್ನ ಮನಸ್ಸಿಗೆ ಹೇಳ್ಕೊಂಡು ಬಂದೆ. ಕಾರಣ ಅವಳು ಹಂಗೆ ಬಂದಿದ್ಲು ಪಾಪ. ಹಂಗೆ ಇದ್ಲು, ನಿನ್ನ ಮನಸ್ಸಿಗೂ ಅದೇ ಅಂತ. ಬಟ್ ನಾನು ಹೇಳ್ತಿರೋ ಮೂಲ ವಿಚಾರ ಏನು, ಹಂಗೆ ಅಂದ್ಕೊಂಡು ನಿನ್ನ ಹೃದಯಕ್ಕೆ ತಂದುಕೊಳ್ಳೋ ವಯಸ್ಸೇ ನಿಂದಲ್ಲ. ಎಲ್ಲವನ್ನು ಮುಚ್ಕೊಂಡು ಕೆಲಸ ಮಾಡೋ ಸಮಯ ಅದು, ಓದೋ ಸಮಯ. ಇವತ್ತಿಷ್ಟೆಲ್ಲ ಮಾಡಿಕೊಂಡು ಕೂತ್ಕೊಂಡು ನಾಳೆ ದಿನ ಆಯ್ತಪ್ಪ ಈ ಹೆಣ್ಮಗಳು ಯಾಕೋ ನೀನು ಬದುಕು ಬರಲಿಲ್ಲ, ನಾಳೆ ಇನ್ನೊಂದು ಹೆಣ್ಮಗಳು ಬಂದು ಬದುಕಬೇಕಂದ್ರೆ ನೀವನ ಹಳೇ ಬದುಕು, ಬ್ಯಾಚುಲರ್ ಲೈಫ್ ಹೆಂಗೆ ಬದುಕಿದ್ದ ಅಂತ ನೋಡ್ತಾಳೆ. ಅಥವಾ ಯಾರೋ ಇಲ್ಲ ಹಿಂಗೆ ಒಂದು ಹೆಣ್ಣಿನಿಂದ ಹೋಗಿ ಡಿಪ್ರೆಷನ್ಗೆ ಹೋಗಿ ಹಿಂಗೆಲ್ಲ ಎಡವಟ್ಟು ಮಾಡ್ಕೊಂಡಿದ್ದ ಅಂತ ಗೊತ್ತಾದರೆ ಅವಳು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾಳೆ ನಿನ್ನನ್ನು. ಮೊದಲು ಬದುಕನ್ನು ಪ್ರೀತಿಸುವುದನ್ನು ಕಲಿ. ನಿನ್ನ ಈ ಡಿಪ್ರೆಷನ್ನು, ನಿನ್ನ ಈ ಮಾನಸಿಕ ವ್ಯಾಕುಲತೆ ಅಥವಾ ಈ ತಳಮಳ ಅಥವಾ ನಿನ್ನ ಮನಸ್ಸೊಳಗಡೆಗೆ ನೀನು ಕೊಟ್ಕೊಂಡಿರೋ ಈ ರೋಗ
ನಿನಗೆ ಈಗ ಈ ಮುಂಚೆ ಒಂದು ಹೆಣ್ಮಗಳು ಕತೆ ಕೇಳ್ತಿದ್ದಲ್ಲಪ್ಪ, ಡಿಪ್ರೆಷನ್ ವಿಚಾರದಲ್ಲಿ ನರಳಿ 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 ಅಲ್ಲಿ ಯಾವುದನ್ನು ಸರಿಯಾಗಿ ನಿಭಾಯಿಸ್ಕೊಳ್ಳೋಕೆ ಪಾಪ ಆ ಹೆಣ್ಮಗಳಿಗೆ ಯಾರು ಬೆಂಬಲವಾಗಿ ನಿಲ್ಲಲಿಲ್ಲ. ಮುಂದೊಂದು ರೋಗವಾಗಿ ಬಂದು ಇವತ್ತು ಆಕೆಯನ್ನು ನರಳಿಸ್ತಾ ಇದೆ. ಹೌದು ಗುರುಜಿ. ಜೀವನ ಈಗ ಸಾವು ಬದುಕಿನ ನಡುವೆ ಹೋರಾಟ ಸ್ಥಿತಿಗೆ ಹೋಗೋವರೆಗೂ ನಿಮ್ಗೆ ಈ ಜೀವನದ ಬೆಲೆ ಗೊತ್ತಾಗಲ್ಲ. ಹೌದು ಗುರುಜಿ. ಓ ಇವಳು ನಂಗೆ ಹಿಂಗೆ ಮಾಡಿಬಿಡ್ಲು, ಅದಕ್ಕೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ಮಾತ್ರೆ ತಗೊಳ್ತಾ ಇದ್ದೀನಿ. ಮಾತ್ರೆ ನಿನ್ನನ್ನು ಅರೆಗಳಿಗೆ ನಿದ್ದೆ ಬರೆಸಬಹುದು, ಆದರೆ ಮುಂದೆ ಅವು ಏನೇನು ಮಾಡಿಸ್ತವೆ ನಿಮಗೆ ಗೊತ್ತಾಗಲ್ಲ. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ. ಇವಳಿಗೆ ನನ್ನಂಥ 100 ಜನ ಹುಡುಗರು ನಿಂತ್ಕೊಳ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ ಮದುವೆ ಆಗಲಿಕ್ಕೆ. ನೀನೇನೋ ಈ ಡಿಪ್ರೆಷನ್ನಿಗೆ ಬಂದು ರೋಗಕ್ಕೊಳಗಾಗಿ ಅನ್ಯಾಯವಾಗಿ ಓದೆ ಅಂದ್ಕೊಂಡ್ರೆ ಅಪ್ಪ ಅಮ್ಮ ಬೀದಿಗೆ ಬರ್ತಾರಲ್ಲಯ್ಯ. ಹೌದು ಗುರುಜಿ. ಅಂದರೆ ಅವ್ರು ಇವತ್ತು ನಿನ್ನನ್ನು ಇಲ್ಲಿ ಕಳಿಸಿರೋದು, ಅವರು ಅಯ್ಯೋ ಒಬ್ಬ ಮಗ ಆಸೆ ಪಟ್ಟವನಪ್ಪ ಏನೋ ಆಗಲಿ ಅಂತ ಅವತ್ತು ಒಪ್ಕೊಂಡಿದ್ದು, ಅದರ ಅರ್ಥ ನೀನು ಏನು ಮಾಡಿದ್ರೂ ಸಹಿಸ್ಕೊಳ್ತಾರೆ ಅಂತ ಅಲ್ಲ. ಏನೋ ನಿನಗೆ ವಿರುದ್ಧವಾಗಿ ಮಾತಾಡಿ ನೀನೇನೋ ಮಾಡಿಕೊಂಡು ನಿನಗೇನೋ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತ ಅವರು ಒಪ್ಕೊಂಡಿರ್ತಾರೆ. ಅವರು ಒಪ್ಕೊಂಡಂತೆ ಈಕೆ ಇದ್ದಿದ್ರೆ ಹೋಗ್ಬೋದಿತ್ತು. ಆದರೆ ಅವ್ರಿಗೆ ಇವತ್ತು ನಿನಗೆ 3 ತಿಂಗಳು 3 ವರ್ಷದ ಪರಿಚಯ ಇರೋ ನಿನಗೆ ಹಿಂಗಂದು ತನ್ನ ತವ್ರ ಮನೆಯಲ್ಲಿ ನನಗೆ ಯಾಕೋ ನೆಮ್ಮದಿ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗು ಅಂದ್ಲು. ಆಯಿತು, ಅದೇ ಥರ ಇದ್ದಿದ್ರೆ ನಿನ್ನ ತಂದೆ ತಾಯಿನೇ ಮುಂದೆ ನಿಂತು ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಯಾಕೋ ಹಿಂಗೆ ಆಗ್ತಿದೆ ಅಂದಾಗ ಒಂದು ಯಾಕೆ ಏನು ಎತ್ತ ಇನ್ನು ಯಾರಾದರೂ ಇಷ್ಟ ಆಗಿದ್ದಾರಾ ಅಥವಾ ನಾನು ಅಂದರೆ ಇದನ್ನು ತುಂಬ ಪ್ರಬುದ್ಧವಾಗಿ ಎಮೋಷ್ನಲ್ ಫೂಲ್ ಆಗಲ್ದೇನೆ ಪ್ರಬುದ್ಧವಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾನು ಬದುಕಬೇಕು. ಹೌದು, ಆಕೆ ಬದುಕಲ್ಲಿ ಬೇರೆ ಯಾರೋ ಇಷ್ಟವಾಗಿದ್ದಾರೆ, ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಯಾಕೋ ಮೊದಲಷ್ಟು ನನ್ನ ಕಡೆ ಗಮನ ಅವಳಿಗಿಲ್ಲ, ಅವಳಿಗೆ ನಾನು ಬೇಡವಾಗಿದ್ದೀನಿ ಅಂತ ಗೊತ್ತಾಯ್ತಾ, ಹತ್ಕೊಂಡು ಕೂತ್ಕೊಳ್ಳೋದಲ್ಲ. ಈ ಇಂಥವಳನ್ನ ಕಟ್ಕೊಂಡು ಜೀವನ ಪೂರ್ತಿ ಏನು ಬಾಳ್ತೀಯ ನೀನು? ಓಡಾಗ್ತದೆ ಮಧ್ಯದಲ್ಲಿ ಎಲ್ಲೋ. ಅಂದರೆ ಇವೆಲ್ಲ ತುಂಬ ಮೆಚೂರ್ಡ್ ಆಗಿ ಮಾಡಬೇಕಾದ ನಿರ್ಧಾರಗಳೇ ಹೊರತು ಅಯ್ಯೋ ಹಿಂಗೆ ಮಾಡಿಬಿಟ್ಲು ಅಂದ್ಕೊಂಡು ಆಯಿತು. ಈ ಬುದ್ಧಿಗಳೆಲ್ಲ ಇವಾಗಲೇ ತೋರಿಸ್ತಾ ಇದ್ದೇನೆ ಅಂತ ಕ್ಲಾರಿಟಿ ತಗೋ. ಈ ಪ್ರೀತಿಯನ್ನು ಬಿಟ್ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನು ಹೇಳಿದೆ ಆಯ್ತಪ್ಪ 21 ವಯಸ್ಸಿದೆಯಲ್ಲೇ, 25ರವರೆಗೂ ಕೂಡ ನೀನು ಒಬ್ಬ ಮಗ ಆಗಿರು, ನಿನ್ನ ಮನೇಲಿ ಅದು ಎಷ್ಟೇ ಕೋಟಿ ಆಗಿರಲಿ, ನೀವು ಬಡವರಾಗಿರಲಿ, 25, 26, 27ರವರೆಗೂ ಒಬ್ಬ ಹುಡುಗನಾಗಿ ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಬೇಕು. ಮದುವೆ ಆಗಿ ಹುಡುಗಿ ಮದುವೆ ಆದ್ರೇ ಜೀವನ ಆನಂದ ಅಂತ ಏನಿಲ್ಲ. ಎಷ್ಟೋ ಜನ ಕೇಳ್ಬೋದು, ಗುರುಗಳೇ ನೀವು ಹೇಳ್ತೀರ 27ರವರೆಗೂ ಚೆನ್ನಾಗಿ ಬದುಕು ಕಟ್ಕೊಳ್ಳಿ, ಆಮೇಲೆ ಒಂದು ಹೆಣ್ಮಗಳನ್ನ ಮದುವೆ ಆಗಿ 27ರಷ್ಟೊತ್ತಿಗೆ ಸತ್ತೋದ್ರೆ ಏನು ಮಾಡೋದು? ಅಂದರೆ ಅವ್ರು ಅಂದ್ಕೊಳ್ಳದಿದ್ದಾರೆ ಮದುವೆ ಆದ್ರೇ ಸುಖವಾದ ಜೀವನ ಅಂತ. ಇಲ್ಲ, 27ರವರೆಗೂ ಬೇರೆ ರೀತಿಯಲ್ಲೂ ನೀವು ಅಪ್ಪ ಅಮ್ಮನ ಜೊತೆ ಅವರನ್ನು ಖುಷಿ ಪಡಿಸ್ಕೊಂಡು, ಅವ್ರು ಹೇಳಿದ ಮಾತು ಕೇಳಿಕೊಂಡು, ಒಳ್ಳೆ ಜಾಬ್ ತಗೊಂಡು, ಒಳ್ಳೆ ಮನೆ ಕಟ್ಟಿಸ್ಕೊಂಡು, ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿರ್ಬೋದು. ಅಲ್ಲಿಗೇನೋ ಆಗ ಸತ್ತೋದ್ರಿ ಅಂದರೆ ಆಯಿತು, ಈ ಮುಂಚೆ ಸಂತೋಷವಾಗಿದ್ದರಲ್ಲ. ಅಂದರೆ 27ರವರೆಗೂ ನೀವು ದುಡೀರಿ, ಚೆನ್ನಾಗಿ ಬದುಕು ಕಟ್ಕೊಳ್ಳಿ, ಆಮೇಲೆ ಮದುವೆ ಆಗಿ ನಿಂತೀರಾ, ಅಷ್ಟೊತ್ತಿಗೆ ಸತ್ತೋಗ್ಬಿಟ್ರೆ ಏನು ಮಾಡೋದು? ಅದು ಸತ್ತೋದ್ರೆ ಏನಾಯ್ತು? ಏನು ತೊಂದರೆ ಇಲ್ವಲ್ಲ. ಏನು ಮದುವೆ ಆಗಿನೇ ಸುಖ ಅನುಭವಿಸಬೇಕು ಅಂತೇನಿಲ್ಲ. ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡಿಕೊಂಡು ಅವ್ರ ತಲೆ ತಗ್ಗಿಸದ ಹಾಗೆ ಏನೂ ನಾನು ತಪ್ಪು ಕೆಲಸ ಮಾಡಲಿಲ್ಲ ಅಂದರೆ ನೀನು 16 ವಯಸ್ಸಿಗೆ ಸತ್ತೋದ್ರೂ ಏನು ಪುಣ್ಯ ತೊಂದರೆ ಇಲ್ಲ. ಅಪ್ಪ ಅಮ್ಮನಿಗೆ ಕಣ್ಣೀರು ಹಾಕ್ಸಿ 100 ವರ್ಷ ಬದುಕಿದ್ರೆ ಏನು ಅರ್ಥ ಇದೆಯಾ ಅದಕ್ಕೆ? ದೊಡ್ಡ ತಪ್ಪು ಮಾಡಿದ್ದೀನಿ ಇಲ್ಲಿ ನೋಡಪ್ಪ, 21ರಿಂದ ನಿನ್ನ ಮನಸ್ಸಿಗೆ ಅವಳ ಆ ಮೋಹ ಅಥವಾ ಅವಳ ಪ್ರೀತಿಯನ್ನು ಊಟದ ಥರ ನಿನ್ನ ಭಾವನೆಗಳಿಗೆ ಅದೊಂದು ದೊಡ್ಡ ಆಹಾರದ ರೀತಿ ಕೇಳ್ದಾಗಲೆಲ್ಲ ಕೊಟ್ಕೊಂಡು ಬಂದಿದೆಯಾ. ಅದಕ್ಕೆ ಈಗ ಅದು ಹಠ ಮಾಡ್ತಾ ಇದೆ. ಯಾವುದಾದ್ರೂ ಅಷ್ಟೇನಯ್ಯ, ನೀನು ಮನೆ ಮುಂದೆ ಒಂದು ನಾಯಿ ಓಡಾಡ್ತಿದೆಯಲ್ಲಪ್ಪ, ಅದಕ್ಕೆ ನೀನು ಒಂದು ವಾರ, ಒಂದು 15 ದಿನ ಕರೆಕ್ಟಾಗಿ 9 ಗಂಟೆಗೆ ಏನಾದರೂ ಊಟ ಹಾಕೋದು ರೂಢಿ ಮಾಡ್ಕೊ. ಅದು ಒಂದು ತಿಂಗಳಲ್ಲ ಅಥವಾ 15 ದಿನ ಆದಮೇಲೂ ಕೂಡ 9 ಗಂಟೆ ವರ್ಷಕ್ಕೆ ಅದು ಅಲ್ಲೇ ಕೂತಿರುತ್ತೆ ನಾಯಿ. ಅಂದರೆ ನೀನು ಹೇಗೆ ಪರಿಚಯ ಅಥವಾ ಹೇಗೆ ರೂಢಿ ಮಾಡಿಸ್ತೀಯೋ ಹಾಗೆ ಬದುಕು. ಯಾವತ್ತೂ ಕುಡಿದವನಿಗೆ 1-2 ದಿವಸ ಕರ್ಕೊಂಡೋಗಿ ಕುಡಿಸ್ಬಿಟ್ಟು ಅದ್ರ ರುಚಿ ತೋರಿಸ್ಬಿಟ್ರೆ 3ನೇ ದಿವಸಕ್ಕೆ ಅವನೇ ಗಾಡಿ ಮಾಡ್ಕೊಂಡು ಕರ್ಕೊಂಡೋಗ್ತಾನೆ ಭಾರತಕ್ಕೆ. ಹಾಗೆ ನಿನ್ನ ಮನಸ್ಸಿಗೆ ಅವತ್ತಿಂದ ನೀನು ಅವಳು ಮಾತು ಬೇಕು, ಅವಳ ವಿಡಿಯೋ ಕಾಲು ಅಥವಾ ಅವಳು ಫೋನ್ ಮೆಸೇಜು ಅಥವಾ ಅವಳು ಚಾಟಿಂಗು ಅಥವಾ ಭೇಟಿಯಾಗೋದು, ಅವಳು ಕಾಳಜಿ ಮಾಡಬೇಕು, ಅದು ಇದು ಅದು ಅಂತ ಏನೇನು ನಿನ್ನ ಹೃದಯಕ್ಕೆ ನಿನ್ನ ಮನಸ್ಸಿಗೆ ನಂಬಿಸ್ತಾ ಬಂದಿದ್ದೀಯಾ, ಆ ಮನಸ್ಸು ಅದೇ ಹಠ ಮಾಡ್ತಾ ಇದೆ, ಇಲ್ಲ ಅವಳು ಬೇಕು, ಇಲ್ಲ ಅವಳು ಮಾತು ಬೇಕು ಅಂತ. ಆದರೆ ಅವಳು ತಯಾರಿಲ್ಲ ಅಂದರೆ ನಿನ್ನ ಮನಸ್ಸು ಹಠ ಮಾಡುತ್ತೆ. ನಿನಗದು ನಿಯಂತ್ರಿಸೋಕೆ ಬರದೇ ಹೋದಾಗ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ, ಡಿಪ್ರೆಷನ್ಗಳು ಕಾಣಿಸ್ಕೊಳ್ತವೆ, ಜೀವನವೇ ಬೇಡ ಅನಿಸುತ್ತೆ. ಕಡೆಗೆ ತಂದೆ ತಾಯಿ ಬಗ್ಗೆನೂ ಯೋಚನೆ ಮಾಡದೇ ಇರೋಷ್ಟು ಕುರುಡರಾಗ್ಬಿಡ್ತೀವಿ ನಾವು.
ಹೌದು ಗುರುಜಿ, ಅದು ಆ ತರ ಆಗ್ಬಿಟ್ಟಿದೆ ಗುರುಜಿ, ಆ ತರ ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ ಗುರುಜಿ. ಈಗ ನಾನು ಹೇಳೋದು, ಈಗಲಾದರೂ ಪ್ರಬುದ್ಧವಾಗಿ ಯೋಚನೆ ಮಾಡು. ಹೌದು, ಈಗ ನಾನು ಗುರುಗಳು ಹೇಳ್ದಂಗೆ ಆಕೆ ಮುಂದೆ 4 ಪ್ರಶ್ನೆ ಇಡಬೇಕು. ಏನು? ಒಂದು, ನಿಜ ಹೇಳು. ಈಗ ಮೊದಲಿನಷ್ಟು ನಾನೀಗ ನೀನು ಫೋನ್ ಮಾಡದೆ ಹೋದರೆ ಸಾಯೋವಷ್ಟು ಈಗಿಲ್ಲ. ನನಗೆ ಆಧ್ಯಾತ್ಮಿಕವಾಗಿ ತುಂಬ ಕಥೆಗಳು ಕೇಳಿ ಎಷ್ಟೋ ಜನರು ಸಾವಿನ ಜೊತೆ ಹೋರಾಡ್ತವ್ರು. ನಂದು ಏನೂ ಅಲ್ಲ ಅಂತದ್ರ ಮುಂದೆ ನನಗೆ ಅಪ್ಪ ಅಮ್ಮ ಮುಖ್ಯ. ಯಾಕೆ? ಹೌದು ನಿನ್ನನ್ನು ಮದುವೆ ಆದರೂ ಕೂಡ ಅಪ್ಪ ಅಮ್ಮನ ಸಂತೋಷವಾಗಿಡೋದು ಕೂಡ ನನ್ನ ಒಬ್ಬ ಮಗನಾಗಿ ನಾನು ಮೊದಲು, ಆಮೇಲೆ ಗಂಡನಾಗಿ. ಹೌದು ಗುರುಜಿ. ಈಕೆಯ ವಿಚಾರದಲ್ಲಿ ನೀವು ಡಿಪ್ರೆಷನ್ಗೆ ಹೋಗಿ ಮಾತ್ರೆಗಳು ತಗೊಂಡು ಏನೋ ಸೈಡ್ ಎಫೆಕ್ಟ್ ಆಗಿ ಕಣ್ಣೋ ಕಾಲೋ ಕಿವಿನೋ ಏನೋ ಹೋಯ್ತು ಅಂದಾಗ ಜೀವನ ಪೂರ್ತಿ ಹೆತ್ತಿರೋ ತಪ್ಪಿಗೆ ಮತ್ತೆ ಅಪ್ಪ ಅಮ್ಮನೇ ನೋಡ್ಕೊಂಡು ಕೂತ್ಕೊಳ್ಬೇಕು ನಿನ್ನನ್ನು. ಹೌದು ಗುರುಜಿ. ಹಾಗಾಗಿ ಆ ಹುಡುಗಿ ಕೇಳು, ನೋಡಪ್ಪ ಈಗ ನಾನು ಇಷ್ಟ ಇದೀನೋ ಇಲ್ವೋ, ಈಗ ಎಲ್ಲ ಇಬ್ಬರು ಮನೇಲೂ ಗೊತ್ತಾಗ್ಬಿಟ್ಟಿದೆ, ಈಗ ಇಲ್ಲ ಅಂದ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಥವಾ ಏನೋ ಅಂದ್ಕೊಂಡ್ಬಿಡ್ತಾರೆ ಅಂದ್ಕೊಂಡು ಬಂಧಾನವಾಗಿ ಮದುವೆ ಆಗಿ ಜೀವನ ಪೂರ್ತಿ ನರಳಾಟ ಆಡ್ಕೋದು ಬೇಡ. ಈ ಮುಂಚೆ ಕತೆ ಕೇಳಿದ್ರಲ್ಲ ಪಾಪ, ಇಷ್ಟಪಟ್ಟು ಸಿಗದಲ್ಲೇ ಬೇರೆ ಯಾವುದೋ ಮದುವೆ ಆಗಿ ನರಕ ಆಯ್ತಲ್ಲಪ್ಪ. ಹೌದು ಗುರುಜಿ. ಗುರುಜಿ, ನಾನು ಅವಳಿಗೆ ಫೋನ್ ಮಾಡಿ ನಾನು ಕೇಳಿದೀನಿ ಗುರುಜಿ, ನನ್ ಜೊತೆ ಮದುವೆ ಆಗೋದು ಇಷ್ಟ ಇದೆ ಇಲ್ವಾ ನಿನ್ಗೆ, ಹೆಂಗೆ ಈ ತರ ಯಾಕೆ ಮಾತಾಡ್ತೀಯ? ಇಲ್ಲ, ನಾನು ಮದುವೆ ಆಗ್ತೀನಿ, ಬಟ್ ನನ್ಗ ಮೊದ್ಲಿನ ತರ ನಿನ್ ಜೊತೆ ಮಾತಾಡಕ್ ಆಗಲ್ಲ. ಮೊದ್ಲಿನ ಮಾತಾಡೋಕ್ಕಾಗಲ್ಲ ಅನ್ನೋಕೆ ಇದು ಟ್ರೆಕ್ಕಿಂಗ್ ಅಲ್ಲ, 3 ದಿವಸ ಟ್ರಿಪ್ ಹೋಯ್ತಿಲ್ಲ, ಇದೊಂದು ದಾಂಪತ್ಯ ಜೀವನ, ವರ್ಷಾನುಗಟ್ಲೆ ಬದುಕಬೇಕಾದದ್ದು ಅದು. ಗುರುಜಿ ಏನಾಗಿದೆ ಗುರುಜಿ, ನಾನು ಅವರು ಎಷ್ಟೋ ನನ್ ಅವಾಯ್ಡ್ ಮಾಡಿದ್ರೆ ನಾ ಹೆಚ್ಚು ಪ್ರೀತಿ ಮಾಡಿದ್ನಲ್ಲ ಗುರುಜಿ. ನಾನು ಹಿಂದೆ ಅವ್ರು ಬರೀ ಅವ್ರು ಕಟ್ ಮಾಡೋರು, ನಾನು ಫೋನ್ ಮಾಡೋರು, ಅವ್ರು ಕಟ್ ಮಾಡೋರು. ಸ್ವಾಭಿಮಾನ ಕಳ್ಕೊಂಡು ಯಾವ್ದನ್ನು ಮಾಡಬಾರ್ದಯ್ಯ. ಹಾ ಗುರುಜಿ, ನಾ ಅದೇ ತರ ಮಾಡಿದ್ದೀನಿ ಗುರುಜಿ. ಮನುಷ್ಯನಿಗೆ ಸ್ವಾಭಿಮಾನ ಇರ್ಬೇಕಪ್ಪ. ಇವನ್ ತಂದೆ ತಾಯಿ ಕೂಡ ಯಾವುದೋ ಕಾರಣಕ್ಕೆ ಕೂತ್ಕೊಂಡು ತಿಂತೀಯಲ್ಲೋ, ಒಂದ್ 4 ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಅಂತ ಅಪ್ಪ ಅಮ್ಮ ಅಂದ್ರು ಕೂಡ ಅವತ್ತೇ ಪ್ಲಾನ್ ಮಾಡಬೇಕು. 4 ಕಾಸು ದುಡಿಯೋಕೆ ನಾನು ಏನು ಮಾಡಬೇಕು, ಮಾಡಿಯೇ ಮನೇಲಿ ಊಟ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರೆ ಅದು ನಿಜವಾದ ತಾಕತ್ತು. ಅವಳು ಬೇಡ, ಕಾಲಲ್ಲಿ ಒದ್ದು ಹೋಗದಾಳೆ, ಅಮ್ಮ ತಾಯೇ ಅಂತ ಎಂದು ಹೋಗೋ ಬುದ್ಧಿ. ಸ್ವಾಭಿಮಾನ ಇಟ್ಕೊಳ್ಬೇಕಯ್ಯ. ಜೀವನ ಯಾವುದೇ ಗಳಿಗೆಯಲ್ಲಿ ಬರಲಿ, ಒಬ್ಬ ಭಿಕ್ಷುಕ ಕೂಡ ನಾನು ಯಾರ ಹತ್ರ ದುಡ್ಡು ಕೇಳು ಅಂದ್ರೆ ಹಸ್ಕೊಂಡಿದ್ರು ಪರವಾಗಿಲ್ಲ, ಹಂಗಿಸುವವರ ಬಳಿ ಪ್ರೀತಿ ಭಿಕ್ಷೆ ಕೇಳಬಾರ್ದು. ಗುರುಜಿ, ನಾನು ಭಿಕ್ಷೆ ಕೇಳಿ ಪ್ರೀತಿ ಮಾಡ್ತಾ ಇದ್ದೇನೆ ಗುರುಜಿ, ಹೇಳ್ತಾ ಇದ್ದೀನಿ. ಇದೊಂದು ಥಿಯರಿ ಇದೆಯಾ ಅಂದ್ರೆ, ಇನ್ನು ಮೇಲ್ ಬಿದ್ದು ಹೋದು ಯಾವ್ದಾದ್ರು ಅಷ್ಟೇ ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾರೆ. ಹೌದು ಗುರುಜಿ, ಹೋದ್ರೆ ಕಾಲ್ ಕಸ. ಹೌದು ಗುರುಜಿ. ಇಲ್ಲಿ ನೀನೊಬ್ಬ ವ್ಯಕ್ತಿಯಾಗಿ ಈ ದಿನ ನಿನ್ನ ಜ್ಞಾನೋದಯವನ್ನ ಸ್ವಯಂ ನೀನೇ ಕಂಡುಕೋ, ನಿನ್ನ ಬದುಕಿನ ಬೆಳಕಿನ ಹಾದಿಯನ್ನು ಸ್ವಯಂ ನೀನೇ ಕಂಡುಕೋ. ಒಂಚೂರು ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡ್ಕೋ. ಅವಳು ಬೇಕು ಅಂತ ಕೇಳ್ತಾ ಇರೋ ಮನಸ್ಸಿಗೆ ನೀನೇ ಬಲವಾಗಿ ಹೇಳು, ನನಗೆ ದೀರ್ಘಕಾಲವಾಗಿ ಇನ್ನೂ ತುಂಬ ದಿನ ಬಹಳ ಬದುಕಬೇಕಾಗಿರೋ ಆ ಜೀವನ ಮುಖ್ಯವೋ, ಈ 4 ದಿನದಲ್ಲಿ 3 ವರ್ಷ ಪ್ರೀತಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಏನೋ ಆಗಲಿ ಬಿಡು ಮುಂದೆ ನೋಡ್ಕೊಳ್ಳೋಣ ಅಂದ್ಕೊಂಡು ಹೀಗೆ ಒಲ್ಲದ ಮನಸ್ಸಿನವಳನ್ನು ಮದುವೆಯಾಗಿ ಎಷ್ಟು ದಿನ ಚೆನ್ನಾಗಿರ್ಬಲ್ಲಯ್ಯ ನೀನು? ಅದೇ ಗುರುಜಿ, ಅದೇ ನಾನು ನಿಮಗೆ ಕೇಳ್ತಾ ಇರೋದು ಗುರುಜಿ, ಏನ್ ಮಾಡ್ಲಿ? 4 ದಿವಸ ಜೊತೆ ಇದ್ದು ಆಮೇಲೆ ದೂರ ಆಗೋ ಮಾತಲ್ಲ, ಇದೊಂದು ದಾಂಪತ್ಯದ ಬದುಕು. ಹೌದು ಗುರುಜಿ. ಏನೇ ಇರ್ಲಿ ಗುರುಜಿ, ನಂದು ಏನಕ್ಕೆ ಕಷ್ಟ, ನಂದೇನೋ ಒಂದು ಮೈನಸ್ ಪಾಯಿಂಟ್ ಇರ್ಲಿ, ಏನೋ ನಾನು ತಪ್ಪು ಮಾಡ್ಲಿ, ಏನೇ ಇರ್ಲಿ, ನನ್ ಕಾಲರ್ ಪಟ್ಟಿ ಕೇಳಿ ಮಾತಾಡ್ಬೇಕು. ಈ ತರ ಯಾಕೆ ಅಂತೀಯ, ಹಿಂಗ ಅನ್ಬಾರ್ದು, ನನ್ನ ಗಂಡ ಆಗೋನ್ ನೀನು ಈ ತರ ಅನ್ನೋಬಿಟ್ಟು. ಇಲ್ಲ ಹೇಳ್ತೀನಿ, ಇದು ಆ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಅಂತಲ್ಲ. ಇಲ್ಲಿ 2 ವಿಚಾರ ಬರ್ತವೆ. ಒಂದು, ಒಬ್ಬ ಹುಡುಗನಿಂದ ಏನೋ ತಪ್ಪಾದ್ರೆ ಬಿಟ್ಟು ಹೋಗೋದು, ಅವಾಯ್ಡ್ ಮಾಡೋದು ಒಂದು ವರ್ಗ. ಆದ್ರೆ ನನಗೆ ಎಲ್ಲೋ ಹೊರಗಿನಿಂದ ಸುಖ ಸಿಗ್ಲಿಕ್ಕೆ ಶುರುವಾಯ್ತು ಅಂದಾಗ ಒಳಗಿರೋರನ್ನ ನಾನು ತಾನಾಗೆ ಅವಾಯ್ಡ್ ಮಾಡ್ತೀನಿ. ಅವ್ರು ತಪ್ಪೇ ಮಾಡಬೇಕಾಗಿಲ್ಲ. ಈ ಮುಂಚೆ ಕರೆ ಮಾಡಿದ ಹೆಣ್ಮಗಳಿಗೂ ಆಕೆನ್ ತಪ್ಪು ಮಾಡಿರ್ಲಿಲ್ಲ. ಅವರಿಗೆ ಹೊರಗಡೆ ಇದ್ದ ಯಾವುದೋ ಸಂಬಂಧದ ಕಾರಣಕ್ಕೆ ಹೆಂಡತಿಯೇ ಅಡ್ಡವಾಗಿ ನಿಂತ್ಬಿಟ್ಟಿದ್ಲು. ಅಂದ್ರೆ ಹೊರಗಿನ ಸುಖಕ್ಕೆ ನೀನ್ ಅಡ್ಡ ಬರ್ತೀಯ ಅಂದ್ರೆ ನಿನ್ನದು ತಪ್ಪೇ ಇರಬೇಕಾಗಿಲ್ಲ, ನೀನು ಅಡ್ಡ ಬರ್ತೀಯ ಅನ್ನೋದೇ ದೊಡ್ಡ ತಪ್ಪು. ಇಲ್ಲಿ 2 ವಿಚಾರ ಆಗಿರ್ತವೆ. ಒಂದು, ಆಕೆಗೆ ನಿನಗಿಂತ ಅದ್ಭುತವಾದ ಹೊರಗಡೆ ಅಂದ್ರೆ ಅವಳಿಗೆ ಸಂತೋಷ ಸುಖ ಅನಿಸುವ ಇನ್ಯಾವುದೋ ವಿಚಾರ ಸಿಕ್ಕಿರ್ಬೋದು. 2, ಬಹುಶಃ ನಿನ್ನ ಈ 3 ವರ್ಷದ ಪ್ರೀತಿ ಯಾಕೋ ಬೋರ್ ಅನ್ಸಿರ್ಬೋದು. 4 ಜನರನ್ನ ಕೂರಿಸಿ ನ್ಯಾಯ ಕೇಳಲಿಕ್ಕೆ ನೀನ್ ಗಂಡಲ್ಲ, ನೀನೊಬ್ಬ ಪ್ರೇಮಿ ಅಷ್ಟೇ. ನಿಮ್ಮ ನಡುವೆ ಆಗಿರೋ ರಾತ್ರಿಯ ಚಾಟಿಂಗ್ ಮೆಸೇಜ್ ಒಪ್ಪಂದಗಳಿಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ.
ಅಂದ್ರೆ ಗುರುಜಿ ನಾನು ಇಷ್ಟು ದೂರಿಂದ ಇಷ್ಟು ಪ್ರೀತಿ ಮಾಡ್ತಾ ಇದ್ದೆ, ನನ್ ಮುಂದ್ ಲೈಫ್ ಹೆಂಗಿದೆ ಆಯ್ತು ಒಂದ್ ಮಾತು ಅವ್ರ ಮನಸ್ಸಿಗೆ ಬರ್ಲಿಲ್ಲ ಗುರುಜಿ. ಅದೆಲ್ಲ ಬೇಡಯ್ಯ. ಮದುವೆಗೆ ಮುಂಚೆ ನಾನು ಪ್ರೀತಿ ಮಾಡಿ ಮನೆಯವ್ರಿಗೆ ಹೇಳಿಬಿಟ್ಟು ಎಷ್ಟು ಅಂತರ ಕಾಪಾಡಿಕೊಳ್ಬೇಕು ಅಂದರೆ, ಇದು ಸ್ವಲ್ಪ ಡಿಗ್ನಿಟಿಯನ್ನು ಕಾಪಾಡಿಕೊಳ್ಳೋದು ಮನುಷ್ಯನಿಗೆ ಬಹಳ ಮುಖ್ಯ. ಹೌದು ಗುರುಜಿ. ಮದುವೆ ಆಗುತ್ತಯ್ಯ, ಈಕೆ ಅಲ್ದಿರಿ ಇನ್ನೊಬ್ರು ಅಲ್ದಿರಿ ಇನ್ನೊಬ್ರು ಮದುವೆ ಆಗುತ್ತೆ. ಆದರೆ ನನ್ನ ವ್ಯಕ್ತಿತ್ವಕ್ಕೊಂದು ಬೆಲೆ ಕಾಪಾಡಿಕೊಳ್ಬೇಕು. ಹೌದು ಗುರುಜಿ. ನಾನು ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು, ಮತ್ತು ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಬದುಕಿಗೆ, ನನ್ನ ಪರ್ಸ್ನಾಲಿಟಿಗೆ ಎಲ್ಲಿ ಬೆಲೆ ಇರೋದಿಲ್ವೋ, ನನ್ನ ವ್ಯಕ್ತಿತ್ವಕ್ಕೆ ಎಲ್ಲಿ ಬೆಲೆ ಇರೋದಿಲ್ವೋ ಅಲ್ಲಿ ನೀವು ಚೀ ಥೂ ಅಂತ ಹೋಗಿದ್ರು ನಾನು ಅಲ್ಲೇ ಇರ್ತೀನಿ ಅನ್ನುವಷ್ಟು ಯಾರನ್ನೂ ಹಚ್ಕೊಳ್ಬಾರ್ದು, ಯಾವುದನ್ನೂ ಹಚ್ಕೊಳ್ಬಾರ್ದು. ಹೌದು ಗುರುಜಿ. ನಿನ್ನ ಬದುಕಲ್ಲಿ ಈ ಸೂತ್ರವನ್ನು ಪಾಲನೆ ಮಾಡು. ನಿನ್ನ ತಂದೆ ತಾಯಿ ಮುಖ್ಯ. ನಿನ್ನ ಎತ್ತು ಹೊತ್ತು ನೀವೊಬ್ಬನೇ ಮಗ, ನಾಳೆ ಅವ್ರು ಬಿದ್ದರೆ ಕಾಯಬೇಕಾದವ್ರು ನೀನು. ಈ ಇಂಥ ಹೆಣ್ಮಗಳನ್ನ ಕರ್ಕೊಂಡು ಬಂದು ನಾಳೆ ಮದುವೆ ಆಗಿ 3 ತಿಂಗಳಿಗೆ ನಿಮ್ಮ ಅಪ್ಪ ಅಮ್ಮ ನನಗಿಷ್ಟ ಇಲ್ಲ ನಡಿ ಆಚೆ ಅಂದಾಗ ನೀನು ಕಟ್ಕೊಳಕ್ಕಲ್ಲ. ಆಮೇಲೆ ಮತ್ತೆ ಫೋನ್ ಮಾಡ್ತೀಯ, ಅಯ್ಯೋ ಪ್ರೀತಿ ಮಾಡಿ ನನ್ನ ಹುಡುಗಿ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಅವತ್ತು ಫೋನ್ ಮಾಡಿದ್ದೆ, ಇವತ್ತು ಅವಳದೇ ಜೊತೆ ಮದುವೆ ಆಯಿತು, ಇದ್ರೆ ನನ್ನ ಅಪ್ಪ ಅಮ್ಮನ ಜೊತೆ ಬದುಕೋಕ್ಕಾಗ್ತಿಲ್ಲ, ನಾವು ಬೇರೆ ಹೋಗೋಣ ಅಂತಾಳೆ, ಈಗ ಅಪ್ಪ ಅಮ್ಮನ ಬಿಡೋಕ್ಕಾಗ್ತಿಲ್ಲ, ಹೆಂಡ್ತಿನೂ ಬಿಡೋಕ್ಕಾಗ್ತಿಲ್ಲ ಅಂತ. ನೋಡಪ್ಪ, ಈ ಹೆಣ್ಮಗಳು ವಿಚಾರವಾಗಿ ಏನೇ ಇದ್ದರೂ ಅವ್ರ ಮನೆಯವರು ಮಾತಾಡಿ ನೀವೆಲ್ಲ ಒಪ್ಪಂದ ಅಥವಾ ಮನೆಯವ್ರು ಮಾತಾಡಾದರೆ ಓಕೆ ಫೈನ್. ಅದಕ್ಕೂ ಮುಂಚೆ ಈ ಹೆಣ್ಮಗಳಿಗೆ ನಿಮ್ಮ ಬಗ್ಗೆ ಯಾಕೋ ತಿರಸ್ಕಾರ ಇದೆ, ಯಾಕೋ ಸ್ವಲ್ಪ ಮೊದಲಿನಷ್ಟು ಪ್ರೀತಿ ಪ್ರೇಮ ಕಾಳಜಿ ಇಲ್ಲ ಅಂತ ನಿನಗೆ ಗೊತ್ತಾದಾಗ ನೀನೇ ಅವಳನ್ನು ಕೆಟ್ಟವಳಾಗಿ ಮಾಡೋದು ಬೇಡ. ನೀನೇ ಅಪ್ಪ ಅಮ್ಮನಿಗೆ ಹೇಳಿ, ಇಲ್ಲಪ್ಪ ಅದು ಯಾಕೋ ಸರಿ ಹೋಗ್ತಾ ಇಲ್ಲ, ಬೇಡ. ಯಾಕಂದರೆ ಹಿಂದೆ ನಾವು ಮಾತಾಡ್ಕೊಂಡ್ಬಿಟ್ಟಿದ್ದು ಅನ್ನೋ ಕಾರಣಕ್ಕೆ ಈ ಅರೆ ಮನಸ್ಸಿನವಳನ್ನು ತನ್ನ ಮದುವೆ ಆಗ ಆಮೇಲೆ ನರಕ ಅನುಭವಿಸೋದಕ್ಕಿಂತ, ಅಂದರೆ ಕೊಟ್ಟು ಕೆಟ್ಟವನಾಗೋದಕ್ಕಿಂತ ಕೊಡದೆ ಕೆಟ್ಟವನಾಗೋದು ಒಳ್ಳೆಯದು. ಮದುವೆ ಆಗ್ಬಿಟ್ಟು ನರಕ ಅನುಭವಿಸೋದಕ್ಕಿಂತ ಮದುವೆ ಅಥವಾ ಇದನ್ನು ಸ್ವಲ್ಪ ದೂರ ಇಟ್ಟು ಆರಂಭದಲ್ಲಿ ಒಂಚೂರು ನೋವು ಆಗುತ್ತೆ, ಸಹಜ. ಗುರುಜಿ ಈಗ ನಾನು 4 ತಿಂಗಳು 4ರಿಂದ 5 ತಿಂಗಳು ನರಕ ಅನುಭವಿಸಿದೀನಿ ಗುರುಜಿ, ಸಿಕ್ಕಾಬಿಟ್ಟು ನರಕ ಅನುಭವಿಸ್ಕೊಂಡಿದ್ದೀನಿ. ಅದು ನಾ ಇದರಿಂದ ಹೊರಗೆ ಬರ್ತಾ ನಿಮ್ದೆಲ್ಲ ವಿಡಿಯೋ ನೋಡಿ ನನಗೆ ಮೋಟಿವೇಶನ್ ಬರ್ತಾ ಇದೆ ಗುರುಜಿ. ಸೊ ಅವತ್ತಿಂದ ಯಾವುದನ್ನಾದ್ರೂ ಮನಸ್ಸಿಗೆ ಪರಿಚಯ ಮಾಡಿ ಕೊಡುವ ಮುನ್ನ, ಅದು ತಿನ್ನೋ ವಿಚಾರ, ನಾಲಿಗೆಗೆ ಯಾವುದೋ ಒಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ, ಕಣ್ಣಿಗೆ ಏನನ್ನೋ ತೋರಿಸ್ಬೇಕಾದ್ರೆ, ಕಿವಿಗೆ ಏನನ್ನೋ ಕೇಳಿಸ್ಬೇಕಾದ್ರೆ, ಯಾಕೆ ಒಮ್ಮೆ ಇಂದ್ರಿಯ, ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. ಈಗ ನಿನ್ನ ಹುಡುಗಿ ವಿಚಾರ, ನಿನ್ನ ಹುಡುಗಿಯ ಮಾತನ್ನ ಕಿವಿಗಳು ಕೇಳ್ದು, ಅವಳ ರೂಪವನ್ನ ಕಣ್ಣು ನೋಡ್ತು, ಅವಳ ಕೈಯನ್ನು ಏನೋ ಒಂದು ದಿವಸ ನನ್ನ ಚರ್ಮ ಅವಳ ಚರ್ಮ ಟಚ್ ಆದ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಇಂದ್ರಿಯಗಳ ಅನುಭವಕ್ಕೆ ಬರ್ತವೆ. ಜಗತ್ತಲ್ಲಿ ಏನು ಬಂದರೂ ಕೂಡ ಮೊದಲು ಅದನ್ನೇ ದೇಹದ ಮುಂಬಾಗಿಲು ಅಂದರೆ ಈ ಇಂದ್ರಿಯಗಳು. ಆ ಮುಂಬಾಗಿಲನ್ನು ದಾಟ್ಕೊಂಡೇ ನಡುಮನೆಗೆ ಬರಬೇಕು. ನಡುಮನೆ ಅಂದರೆ ಈ ಮನಸ್ಸು. ಅಂದ್ರೆ ನಿನ್ನ ಮನಸ್ಸಿಗೆ ಏನು ಬರಬೇಕು ಅಂದ್ರು, ಈಗ ನಾಲಿಗೆಗೆ ಯಾವುದೋ ತಿಂಡಿಯನ್ನು ಮೊದಲು ರುಚಿ ನೋಡಿದ್ರೆ ಮನಸ್ಸು ನಿರ್ಧಾರ ಮಾಡುತ್ತೆ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂದ್ರೆ ಒಬ್ಬಳನ್ನು ನೋಡಿದೆ, ಅಯ್ಯೋ ಅವಳನ್ನು ನೋಡಿದೆ ಎಷ್ಟು ಚೆನ್ನಾಗಿದ್ಲು ಗೊತ್ತಾ, ಅಂದ್ರೆ ನೋಡಿದೆ ಅನ್ನೋದೇ ಮೊದಲು, ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಅನ್ನೋದು ಸೆಕೆಂಡು. ಈ ನೋಡಿದೆ ಅನ್ನೋ ಕಣ್ಣೇನಿದಾವೆ ಆ ಕಣ್ಣಲ್ಲಿ ಏನು ನೋಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲಾಗಿರಬೇಕು. ಅದನ್ನ ನಾನು ನಿರಂತರವಾಗಿ ಕಣ್ಣಿಗೆ ತೋರಿಸಿ ಮನಸ್ಸಿಗೆ ನಂಬಿಸಿ ಆಮೇಲೆ ನಾನು ಅದನ್ನು ಕೊಡದೆ ಹೋದ್ರೆ ಮನಸ್ಸು ತುಂಬಾ ಹಠ ಮಾಡುತ್ತೆ. ಆವಾಗಲೇ ಬರೋದು ಡಿಪ್ರೆಷನ್. ಯಾರೋ ಒಬ್ಬ ಸುಮ್ಮನೆ ಅಂದರೆ ಈಗ ವೀರ್ಯನಾಶ ಮಾಡಿಕೊಂಡು ಅಥವಾ ಯಾವುದೋ ರೀತಿಯಲ್ಲಿ ಕೆಟ್ಟ ಚಟಕ್ಕೆ ಒಳಗಾಗಿದ್ರೋನು ನಿರಂತರವಾಗಿ ಕಣ್ಣಿಗೇನೋ ತೋರಿಸ್ದ, ನಾಲ್ಗೆಗೇನೋ ತಿನ್ನಿಸ್ದ, ಒಂದು ಹಂತ ತನಕ ಎಲ್ಲ ಚೆನ್ನಾಗಿ ನಡೀತಿತ್ತು. ಆಮೇಲೆ ಅದು ಸಿಗ್ತಾ ಇಲ್ಲ ಅಂದಾಗ ಇಲ್ಲ ಬೇಕು ಅಂತ ಈ ಗಾಂಜಾ ಸಿಗರೇಟ್ ಹೊಡೆದವರು ಹೇಗೆ ವಿಕೃತವಾಗಿ ಆಡ್ತಾರೋ ಹಂಗೆ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನಿನ್ನ ಬದುಕಲ್ಲೂ ಕೂಡ ಈ ಪಾಠವನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೋ. ಬದುಕಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ಕಣ್ಣು ಕಿವಿ ಮೂಗು ನಾಲಿಗೆ, ಕಣ್ಣಿಗೇನಾದರೂ ತೋರಿಸೋಕ್ಕಿಂತ ಮುಂಚೆ ಕಿವಿಗೆ ಏನಾದರೂ ಕೇಳಿಸೋ. ಯಾರೋ ಒಬ್ಬ ಫ್ರೆಂಡ್ ಬಂದ, ಅದು ಯಾವುದೋ ಒಂದು ಕೆಟ್ಟ, ಅದು ಅವಳ ಆ ಹುಡುಗಿ ಯಾರೋ ಇನ್ಯಾವನ ಜೊತೆ ಮಾತಾಡೋದೊಂದು ವಿಡಿಯೋ ಆಡಿಯೋ ಐತೆ ತಗೊಳ್ಳೋ ಕೇಳು ಅಂದಾಗ ಇಂಥದ್ದು ಒಂದು ಕೇಳಿದ್ರೆ ಇನ್ನೆರಡು ಕೇಳಬೇಕು ಅಂತ ಅನಿಸುತ್ತೆ. ಅದನ್ನು ಬಂದಾಗ ಇಲ್ಲಪ್ಪ ನನಗೆ ಅದು ಬೇಡವೇ ಬೇಡ, ನನಗೆ ಅದರಿಂದ ಉಪಯೋಗನೂ ಇಲ್ಲ, ಇನ್ನೊಬ್ಬರು ವಿಚಾರ ನನಗೆ ಬೇಕಾಗೂ ಇಲ್ಲ, ಅದರಿಂದ ₹1 ಉಪಯೋಗ ಇಲ್ಲ ಅಂದರೆ ನಾನು ಯಾಕೆ ಕೇಳಬೇಕು, ಹಾಗಾಗಿ ನನಗೆ ಬೇಡ. ಆವಾಗಲೇ ಸ್ವಲ್ಪ ವೈರಾಗ್ಯ ತೋರಿಸ್ಬಿಟ್ರೆ ಬದುಕೊಂಡು ನಾವು. ಹೌದಾ ತೋರ್ಸು ಅಂದ್ಬಿಟ್ರೆ ಇನ್ನೊಂಚೂರು ಇಲ್ವಾ, ಈ ಥರದ್ದೇ ಬೇರೆ ಆಡಿಯೋ ಇಲ್ವಾ ಅಂತ ಕೇಳೋ ಮನಸ್ಸು ಶುರು ಮಾಡಿಬಿಡುತ್ತ ಮೇಲೆ. ಇದನ್ನೇ ನಾವು
ಮಾನಸಿಕವಾಗಿ ಅಂದರೆ ಇನ್ನರ್ ಇಂಜಿನಿಯರಿಂಗ್ ಅಂತ ಕರೆಯೋದು. ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಆಸಕ್ತಿಗಳನ್ನು ನಾವು ನಮಗೆ ಹೆಂಗೆ ಬೇಕು ಅಂದರೆ ಯಾವುದು ಬೇಕು ಯಾವುದು ಬೇಡ ಇದನ್ನು ನಿರ್ಧಾರ ಮಾಡಬೇಕು. ಕೆಲವೊಮ್ಮೆ ವಿಕೃತ ವಿಚಾರಗಳು, ಕೆಟ್ಟ ವಿಚಾರಗಳು, ಇನ್ಯಾರ್ದು ಕೆಟ್ಟ ವಿಡಿಯೋ, ಇನ್ಯಾರ್ದು ಕೆಟ್ಟ ಆಡಿಯೋ, ಅದೊಂದು ಕೆಟ್ಟ ಕೆಟ್ಟ ಆಸೆ ಇರುತ್ತೆ ಈ ಜನಗಳಿಗೆ. ಅಯ್ಯೋ ಅದನ್ನು ಕೇಳ್ಬಿಡ್ಬೇಕು, ಇನ್ನೊಬ್ರದ್ದು ಅಂದರೆ ಸುಖ ಮೊದಲು ಕೇಳ್ಬಿಡ್ಬೇಕು, ನೋಡ್ಬಿಡ್ಬೇಕು. ಆಮೇಲೆ ಅದೇ ಹುಚ್ಚು ಹಿಡ್ದು ಮಾಡಬೇಕು ಅಂದ್ಕೊಂಡು ಬಂದಿರೋ ಕೆಲಸವನ್ನು ಮರೆತು ಮಾಡಬಾರ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ನಿನ್ನ ಬದುಕಲ್ಲಿ ಇದೊಂದು ರೂಲ್ಸನ್ನು ಯಾವಾಗಲೂ ಫಾಲೋ ಮಾಡು. ಡಿಗ್ನಿಟಿ ಇಟ್ಕೋ. ಅದು ಕೆಲಸದ ಜಾಗ. ಅಯ್ಯೋ ನನಗೆ ಕೆಲಸ ಬೇಕು ಅಂದುಕೊಂಡು ಅವ್ರಿಗೆ ಹೇಳಿದ್ನೆಲ್ಲ ಮಾಡಲಿಕ್ಕೆ ಆಗಲ್ಲ. ಕೆಲಸ ನಿಧಾನವಾಗಾದರೂ ಪರವಾಗಿಲ್ಲ, ನನ್ನ ಘನತೆಗೆ ತಕ್ಕಂತೆ ನನ್ನ ವ್ಯಕ್ತಿತ್ವಕ್ಕೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಕಸ ಗುಡಿಸೋಣ, ತೊಂದರೆ ಇಲ್ಲ. ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲದ ಕಡೆ 50 ಕೋಟಿ ಸಂಬಳ ಸಿಕ್ಕಿದ್ರು ಏನು ಪ್ರಯೋಜನಯ್ಯ? ಡಿಗ್ನಿಟಿ ಕಾಪಾಡ್ಕೋ. ಈ ಹುಡುಗಿಯ ವಿಚಾರದಲ್ಲಿ ನೀನು ತಂದೆ ತಾಯಿಯನ್ನು ತಲೆ ತಗ್ಗಿಸುವ ಹಾಗೆ ಯಾವತ್ತೂ ಮಾಡಬಾರ್ದು. ಹೌದಪ್ಪ, ನನ್ನ ಮನಸ್ಸು ಯಾಕೆ ಇವತ್ತಿಷ್ಟು ಹಠ ಮಾಡ್ತಿದೆ ಅಂದರೆ ಭಾಳ ಹಿಂದಿನಿಂದ ನನ್ನ ಮನಸ್ಸಿಗೆ ನಾನು ನಂಬಿಸ್ಬಿಟ್ಟಿದ್ದೀನಿ. ಅವಳೇ ಹೆಂಡ್ತಿ, ಅವಳೇ ನಮ್ಮ ಮನೆ ಏನೋ ದೀಪ ಬೆಳಗೋಳು, ಅವಳೇ ನಮ್ಮ ಮನೆ ಸೊಸೆ, ಅದು ಇದು ಇದು ಅದು ಏನೇನು ಹೇಳ್ತಾ ಇದ್ದೀನಪ್ಪ. ಏನೇನೇನೇನೇನು ಮಾತಾಡ್ಕೊಂಡು ನಿನ್ನ ಮನಸ್ಸಿಗೆ ನೀವು ನಂಬಿಸ್ಬಿಟ್ಟಿದ್ದೀರಾ. ಇವತ್ತು ಇಲ್ಲ ಅದು ಸುಳ್ಳಾಗ್ತಿದೆ ಅಂದರೆ ನಿನ್ನ ಮನಸ್ಸುಗಳು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಆಗ ಎಲ್ಲವೂ ಕೂಡ ಕೈ ಮೀರಿ ಹೋಗುತ್ತೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೇ ಹೋಗುತ್ತಾರೆ. ಸೊ ನಿನಗೆ ನಾನು ಹೇಳೋದಪ್ಪ, ಅಪ್ಪ ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲಯ್ಯ. ಇವತ್ತೇನೋ ಡಿಪ್ರೆಷನ್ ಆಗಿ ನಾಳೆ ಏನೋ ರಾಗ ಬಂದು ಮಲ್ಕೊಂಡೆ ಅಂದರೆ ಇವಳು ಬರಲ್ಲ. ಅಪ್ಪ ಅಮ್ಮನೇ ಕರೆಸ್ಕೊಂಡು ಬಾರಪ್ಪ, ನೀನು ದುಡಿದಿದ್ರು ಪರವಾಗಿಲ್ಲ, ಬಾರಯ್ಯ, ನಮಗೆ ನೀವು ಬೇಕು, ನಿನಗೆ ನಾವು ಸೇವೆ ಮಾಡ್ತೀವಿ ಬಾರಯ್ಯ ಅಂತ ಕರೆಸ್ಕೊಂಡು ಮನೆಯೊಳಗೆ ಸೇವೆ ಮಾಡೋದು ಅಪ್ಪ ಅಮ್ಮನೇ ಹೊರತು ಇವ್ರು ಯಾರೂ ಬರಲ್ಲ. ಸ್ವಲ್ಪ ಮನೆಯವ್ರೇನೋ ಒಪ್ಪಿಸಿ ಅವ್ರವ್ರು ಮಾತಾಡಿಕೊಂಡು ಅವ್ರ ಮನೆಯವರು ಆ ಹುಡುಗಿಯನ್ನು ಒಪ್ಪಿಸಿ ಅವಳ ಅಭಿಪ್ರಾಯವನ್ನು, ಈಗ ನಾನು ಹೇಳೋದು ನನ್ನ ಪ್ರಕಾರನಯ್ಯ, ಆ ಮನೆಯವ್ರಿಗೆ ಎದುರ್ಕೊಂಡು ಆ ಹುಡುಗಿಯನ್ನು ಒಪ್ಬೋದು, ಬಟ್ ಅವಳ ಮನಸ್ಸಲ್ಲಿ ಇನ್ಯಾವನೋ ಇದ್ರೆ ನೀನೇನ್ ಮಾಡ್ತೀಯ ಮೇಲೆ? ಅದೇ ಗುರುಜಿ, ಅದಕ್ಕೆ ನಾನು ನಿಮ್ ಕೇಳ್ತಾ ಇರೋ ಗುರುಜಿ, ಈ ತರ ಎಲ್ಲ ಆಗ್ತಾ ಇದೆ ಗುರುಜಿ. ಇದೆಲ್ಲ ಬಿಟ್ಬಿಟ್ಟು ಮರ್ಯಾದೆಯಿಂದ ಏನ್ ಕೆಲಸ ಮಾಡಕ್ ಬಂದಿದೀಯ ಅದನ್ನು ಮಾಡ್ಕೊ. ಅಪ್ಪ ಅಮ್ಮನಿಗೆ ಏನು ಇಲ್ಲಪ್ಪ, ನನಗೆ ಒಂದೊಳ್ಳೆ ಕೆಲಸ ಸಿಕ್ತು, ತಿಂಗಳಿಗೆ 25,000 ಸಂಬಳ ನಂತಪ್ಪ, ಇಷ್ಟೆಲ್ಲ ಆದಮೇಲೆ ಅಪ್ಪ ಈಗ ಹೋಗಿ ಅವ್ರ ಮನೆಯಲ್ಲಿ ಕೇಳು, ಕೊಡ್ತಾರೆ ಅಂದ್ರೆ ಆಗೋಣ, ಇಲ್ಲಾಂದ್ರೆ ಬೇರೆ ಕಡೆ ಆಗೋಣ ಅಂದ್ರೆ ಇದೇ ಬೇಕು ಅಂತ ಹಠ ಹಿಡಿಯೋ ವಯಸ್ಸು ನಿಂದಲ್ಲ ಈಗ. ಹೌದು ಗುರುಜಿ, ಹೌದು ಗುರುಜಿ. ಒಳ್ಳೇದು, ಭಗವಂತ ಏನು ಕೊಟ್ಟರು ಒಳ್ಳೇದು ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಹಾಗೆ ಮದುವೆ ಆಗುವ ಮುನ್ನ ಒಂಚೂರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಅವರ ನಡತೆ, ಅವರ ಇದನ್ನೆಲ್ಲ ನೋಡಿ ಮದುವೆ ಆಗೋದು ಏನು ತಪ್ಪಿಲ್ಲ. ಬಟ್ ಈಕೆಯ ವಿಚಾರ ಭಗವಂತ ನಿನಗೆ ಪರಿಚಯ ಮಾಡಿಕೊಟ್ಟು, ಅವಳು ಯಾಕೋ ನಿನ್ನ ಪರ ಇಲ್ಲ ನೋಡಪ್ಪ ಅಂತ ಪರಿಚಯ ಮಾಡಿಕೊಟ್ಟಾದ ಮೇಲೂ ಹಳೇ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ನನಗೆ ಅದೇ ಬೇಕು ಅಂದ್ರೆ ಅನುಭವಿಸು ಅಂತಂದು. ಯಾಕೆ ಭಗವಂತ ಅಂತ ನಾವತ್ತು ನಾನು ನಿನಗೆ ಹೇಳಿದ್ದೆ ಅವಳು ಮೊದಲಿನಷ್ಟು, ಯಾಕಂದ್ರೆ ನಿನ್ನ ಗಮನಕ್ಕೆ ತಂದಿದ್ದಾನಲ್ಲಪ್ಪ ಈಗ ಅವಳ ಬದಲಾದ ವರ್ತನೆಯನ್ನ. ಹೌದು ಗುರುಜಿ, ಹೌದು ಗುರುಜಿ. ಆದಮೇಲೂ ನಾನು ಹಳೆಯ ನೆನಪು, ಹಳೆ ಭಾವನಾತ್ಮಕ ಎಮೋಷನಲ್ ಫೂಲಿಶ್ ಆಗಿ ನಾನು ಅದನ್ನೇ ಮಾಡ್ತೀನಿ ಅಂದರೆ ನಾಳೆ ನೀನು ದೇವ್ರನ್ನ ಕೇಳಂಗಿಲ್ಲ. ಅಯ್ಯೋ ಯಾಕಪ್ಪ ನನಗಿಂತ ಕೆಟ್ಟ ಬದುಕನ್ನು, ಕೆಟ್ಟ ಹೆಂಡತಿಯನ್ನು ಕೊಟ್ಟೆ, ಅಯ್ಯೋ ದಡ್ಡ ನಿನಗೆ ಅವತ್ತು ನಾನು ಕೊಟ್ಟಿದ್ದೀನಲ್ಲಪ್ಪ, ಅವತ್ತು ನಾನು ನಿನಗೆ ಅವಳು ಎಂಥ ಬುದ್ಧಿ ಅಂತ ತೋರಿಸಿದ್ನಲ್ಲಪ್ಪ, ಅದಾದಮೇಲೂ ನೀನು ಅದನ್ನೇ ಮಾಡ್ದಲ್ಲೆಯ. ಭಗವಂತ ನಿನಗೆ ಹೋಗಬೇಡ ಅಂತ ಹೇಳಲ್ಲ, ಆದರೆ ಆ ದಾರಿಲಿ ಮುಳ್ಳಿದಾವೆ ಅನ್ನೋದನ್ನು ಅನುಭವಕ್ಕೆ ತರಿಸ್ತಾನೆ. ಅದ್ರ ಮೇಲೂ ನನ್ನ ಎಡ್ಕೊಂಡು ಹೋಯ್ತೀನಿ ಅಂದರೆ ಭಗವಂತ ಏನು ಅದಕ್ಕೆ ವರವೂ ಅಲ್ಲ, ಶಾಪವೂ ಅಲ್ಲ, ಅದು ನಾನು ಮಾಡ್ಕೊಂಡಿದ್ದು ನನಗೆ ಆಗುತ್ತೆ ಅಷ್ಟೇನಪ್ಪ. ಈ ಸಮಯದಲ್ಲಿ 25 ವಯಸ್ಸಲ್ಲಿದ್ದೀಯಾ, ಇನ್ನೂ 2 ವರ್ಷ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ದುಡಿ, ಆಮೇಲೆ ಕಣ್ಣಿಗೆ ಬೇಕಾದದ್ದು ಅಥವಾ ಭಗವಂತ ನಿನ್ನ ಸಂಸ್ಕಾರಕ್ಕೆ ತಕ್ಕಂತೆ ಒಂದೊಳ್ಳೆ ಹೆಣ್ಮಗಳನ್ನು ನೋಡಪ್ಪ. ರೂಪ ನೋಡಬೇಡಯ್ಯ, ಇವತ್ತಿನ ಕಾಲ ಹೆಂಗಾಗ್ಬಿಟ್ಟಿದೆ. ಸುಂದರವಾದ ಹೆಂಡತಿಯೇ ಗಂಡನ ಮೊದಲ ಶತ್ರು ಆಗ್ಬಿಟ್ಟಿದ್ದಾಳೆ. ಹೌದು ಗುರುಜಿ, ಹೌದು ಗುರುಜಿ. ಈಗ ಸುಂದರವಾಗಿರೋರು ತಪ್ಪು ಅಂತ ಅಲ್ಲ, ಸಂಸ್ಕಾರ ಬೇಕಯ್ಯ. ಹೌದು ಗುರುಜಿ. ಸೀತೆಯೂ ಸುಂದರವಾಗೇ ಇದ್ರು, ಆ ಸೀತೆಯ ರೂಪವೇ ಆಕೆಗೆ ಶಾಪವಾಯಿತು. ರಾವಣ ಬಂದು ಹೊತ್ಕೊಂಡು ಹೋದ ಮೇಲೂ ಕೂಡ ಅಶೋಕವನ ಲಂಕೆಯಲ್ಲಿ ಕೂತು ರಾವಣನ ರಾಜ್ಯದಲ್ಲಿ ರಾವಣನ ರಾಜ್ಯದ ಒಳಗಡೆ ಇದ್ರೂ ಕೂಡ ರಾಮನ ಬರುವಿಕೆಗಾಗಿ ಕಾಯ್ದ ಸೀತೆಯಂತಹ ಹೆಣ್ಮಗಳು ಸಿಕ್ಕಿಬಿಟ್ರೆ ಜೀವನ ಪರಮ ಪಾವನ. ಆದರೆ ಈ ಕಾಲೇಜ್ ಹಂತದಲ್ಲೇ ನಿಮಗೆ ಹೆಣ್ಣು ಮಕ್ಕಳಿಂದ ಭಾಷೆ ಸಿಗ್ತಾ ಇದೆ ಅಂದರೆ ಆದಷ್ಟು ಅದು ನಂಬಲಿಕ್ಕೆ ಹೋಗ್ಬಿಡಿ. ಯಾಕೆ? ಅದೊಂದು ಚಂಚಲ ಮನಸ್ಸು, ಆ ವಯಸ್ಸೇ ಅಂಥದ್ದು. ಕೊಟ್ಟು ಮಾತು ನಾಳೆ ನೆನಪಿರಲ್ಲ, ಎಲ್ಲೋ 100ಕ್ಕೆ 1. ಫಸ್ಟ್ ಆಫ್ ಆಲ್ ನೀವು ಕಾಲೇಜ್ಗೆ ಹೋಗೋದು ಈ ಥರ ಒಪ್ಪಂದ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಲ್ಲ.
ಹೌದು ಗುರುಜಿ. ಏನಕ್ಕೆ ಬಂದಿದ್ದೀವೋ ಅದನ್ನು ಮಾಡ್ಕೊಂಡು ಹೋಗಿದ್ರೆ ಜೀವನ ಚೆನ್ನಾಗೇ ಇರೋದು. ನಾನು ಇಲ್ಲಿ ನೋಡಿ ಕಾಲೇಜ್ಗೆ ಓದೋಕೆ ಅಂತ ಹೋಗೋದು, ಪ್ರೀತಿ ಮಾಡೋದು, ಬೆಂಗಳೂರಿಗೆ ದುಡಿಯೋಕೆ ಅಂತ ಬರೋದು, ಡಿಪ್ರೆಷನ್ಗೆ ಹೋಗೋದು. ಅಂದರೆ ನಾನು ಮನೆಯ ಹೊಸ್ಲು ದಾಟಿ ಏನಕ್ಕೆ ಬಂದು ಅದನ್ನು ಮಾತ್ರ ಮಾಡಿದರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು. ಹೌದು ಗುರುಜಿ. ಇಷ್ಟೊತ್ತಿಗೆ ನೀನು ಒಂದು ಜಾಬ್ ಇಟ್ಕೊಳ್ತಿದ್ದೆ, ಒಳ್ಳೆ ಜಾಬ್ ಸ್ಯಾಲ್ರಿ ಇರ್ತಿತ್ತು, ಎಲ್ಲೋ ಒಂದು ಕಡೆ ಹೆಣ್ಮಗಳನ್ನ ನೋಡಿ ಮದುವೆ ಮಾಡ್ತಿದ್ರು, ಅಥವಾ ಸ್ಯಾಲ್ರಿ ಬಂದಾದ ಮೇಲೆ ಎಲ್ಲ ರೀತಿ ಸೆಟ್ಲಾಗಿ ಎಲ್ಲ ರೀತಿ ಒಂದೊಳ್ಳೆ ಹಂತಕ್ಕೆ ಬಂದಾದ ಮೇಲೆ ಯಾವ ಹೆಣ್ಣು ನಿನ್ನನ್ನು ಬಿಟ್ಟು ಹೋಗಲ್ಲ. ಹೌದು ಗುರುಜಿ. ಅಥವಾ ಒಂದು ಹಂತಕ್ಕೆ ನಿನಗೆ ಅವಾಗ ಪ್ರಬುದ್ಧತೆ ಬಂದಿರುತ್ತೆ. ಯಾಕಂದರೆ ಲೋಕದ ಎಷ್ಟೋ ಒಳ್ಳೆಯದು ಕೆಡುತ್ತು, ಒಳಿತು ಕೆಡುಕುಗಳನ್ನೆಲ್ಲ ನೋಡಿರ್ತೀಯ, ಅವಮಾನ ನೋಡಿರ್ತೀಯ, ಹೆಣ್ಮಕ್ಳುಗಳನ್ನೆಲ್ಲ ನೋಡಿರ್ತೀಯ, ಓಹೋ ಹಿಂಗೆಲ್ಲ ಇದೆ ಅಂತ ಗೊತ್ತಾಗಿರ್ತೀಯ. ಆಮೇಲೆ ನಿನಗೆ ಅನಿಸುತ್ತೆ ರೂಪಕ್ಕಿಂತ ನಡೆ ನುಡಿನೇ ಅಥವಾ ನಡತೆನೇ ಶ್ರೇಷ್ಠ ಅಂತ ಗೊತ್ತಾಗಿರುತ್ತೆ. ಬಟ್ ಕಾಲೇಜ್ ಹಂತದಲ್ಲಿ ಹಂಗಲ್ಲ, ರೂಪವೇ ಶ್ರೇಷ್ಠ ಅಂದ್ಕೊಂಡ್ಬಿಟ್ಟಿರ್ತಾರೆ ಹುಡುಗರು. ಹೌದು ಗುರುಜಿ. ಹಾಗಾಗಿ ಇಲ್ಲಿ ಅಪ್ಪ ಅಮ್ಮನನ್ನು ನೆನಪು ಮಾಡಿಕೊಂಡು, ಇಲ್ಲಪ್ಪ ನಾನು ಡಿಪ್ರೆಷನ್ಗೆ ಮಾತ್ರೆ ತಗೊಳ್ಳೋದಕ್ಕಿಂತ ಮಾತ್ರೆ ಅನ್ನೋದು ತಾತ್ಕಾಲಿಕವಾಗಿ ನಿಮಗೊಂದು ರಿಲೀಫ್ ಕೊಡ್ಬೋದು. ಹೌದು ಗುರುಜಿ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಾತ್ರೆಯಿಂದ ಬದುಕೋ ಜೀವನ ನಿನ್ನದಾಗಬಾರ್ದು. ಈ ವಯಸ್ಸಿಗೆ ಮಾತ್ರೆ ಇದ್ರೇನೆ ನಂಗೆ ನಿದ್ದೆ ಬರೋದು, ಇಲ್ಲಾಂದ್ರೆ ನಿದ್ದೆ ಬರಲ್ಲ ಅಂದರೆ ತುಂಬ ನರಕ ಅನುಭವಿಸ್ಬೇಕಾಗುತ್ತಪ್ಪ. ಹೋಯ್ತಾ 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 ಆಮೇಲೆ ಇನ್ನೂ ಚೆನ್ನಾಗಿ ಭಾಳ ಬದುಕಬೇಕಾದವರೆಲ್ಲ ರೋಗಕ್ಕೆ ಒಳಗಾಗಿ ಈ ಯೌವನದ ಸಮಯದಲ್ಲಿ ಮಾಡಿಕೊಂಡು ಎಡವಟ್ಟುಗಳು, ನುಂಗಿದ ಮಾತ್ರೆಗಳು, ಸ್ವಲ್ಪ ಸಮಯ ಹೋಗಿ ಹೆಂಡತಿ ಜೊತೆ ಮಕ್ಕಳ ಜೊತೆ ಚೆನ್ನಾಗಿದ್ದ ಸಮಯದಲ್ಲಿ ಸೊಣ್ಣವು, ಬೆನ್ನೋವು, ಶುಗರು ರೋಗ ಅಂತ ಮಲ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಫಿಟ್ ಆಗಿದ್ದುಕೊಂಡು ಮಾನಸಿಕ ಫಿಟ್ನೆಸ್, ದೈಹಿಕ ಫಿಟ್ನೆಸ್ ಎರಡೂ ಮುಖ್ಯವೇ. ಈಕೆಯ ವಿಚಾರದಲ್ಲಿ ಒಂದೇ ಮಾತು, ಆಕೆಯನ್ನು ಕೇಳೋದು ಏನು ಬೇಡ, ಆಕೆ ವರ್ತನೆಯಲ್ಲಿ ನಿನಗೆ ಗೊತ್ತಾಗ್ತಾ ಇದೆ. ಸೊ ಹಂಗೂ ಆಕೆಗೇನೋ ಇಷ್ಟ ಇದ್ದು ಪ್ರೀತಿ ಇದ್ದರೆ ಇದೆಲ್ಲ ಆದಮೇಲೆ ಮನೆಯವರು ಸರಿನಪ್ಪ ಈಗ ಮದುವೆ ಮಾಡೋಣ ಅಂತ ಅಂದಾಗ ಅವ್ರ ಮನೆಯವರನ್ನು ಕೇಳಿದಾಗ ಆ ಹುಡುಗಿ ಒಪ್ಪಿದ್ರೆ ಆಗು. ಬಟ್ ಈಗ ನೀನು ಭಿಕ್ಷೆ ಬೇಡ್ಕೊಂಡು ಹೋಗಿ ಅವಳು ಮೆಸೇಜ್ ಮಾಡಿದ್ರೇ ನನಗೆ ಬೆಳಗಾಗೋದು, ಅವಳು ಮೆಸೇಜ್ ಮಾಡಿದ್ರೇ ನಂಗೆ ನಿದ್ದೆ ಬರೋದು ಅನ್ನೋ ಈ ಮಮಕಾರ ಅಥವಾ ಈ ಅಡಿಕ್ಷನ್ನಿಂದ ದೂರ ಆಗಬೇಕು. ಮೊದಲು ಇದನ್ನು ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಮಾತ್ರೆಗೆ ಅಡಿಕ್ಷನ್ ಆಗಿ ಜೀವನ ಪೂರ್ತಿ ಅದೇ ಈ ಕೈ ಎತ್ತಿರೆ ಬಗ್ಗೆ ಏನು ತಗೊಳ್ಳೋಕ್ಕಾಗಲ್ಲ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ನಿನ್ನ ಬದುಕನ್ನ ಸ್ವಲ್ಪ ಮಾತ್ರೆಯಿಂದ ದೂರ ಬಂದು ಕಳಿಯಪ್ಪ, ಒಳ್ಳೇದಾಗ್ಲಿ ನಿನಗೆ. ನೋಡಿ, ಅಪ್ಪ ಅಮ್ಮನ ವಿಚಾರದಲ್ಲಿ ಏನೋ ಕೆಲವೊಮ್ಮೆ ಹಿಂಗಾಗುತ್ತೆ. ಅಪ್ಪ ಅಮ್ಮ ಓದಲಿಕ್ಕೆ ಅಂತ ಕಳಿಸಿರ್ತಾರೆ ಅಥವಾ ಕೆಲಸ ಮಾಡಲಿಕ್ಕೆ ಅಂತ ಕಳಿಸಿರ್ತಾರೆ. ನೋಡಿ, ನಾನು ಪ್ರೀತಿಯನ್ನು ಖಂಡಿತ ನಾನು ವಿರೋಧ ಮಾಡ್ತಾ ಇಲ್ಲ. ಆದರೆ ಅದಕ್ಕೊಂದು ಸಮಯ, ಸಂದರ್ಭ. ಇವತ್ತು 4 ಕಾಸು ದುಡಿದೇನೆ ಒಂದೊಳ್ಳೆ ರೀತಿಯಲ್ಲಿ ಸೆಟ್ಲಾಗಿ ಅಥವಾ ಒಂದೊಳ್ಳೆ ರೀತಿಯಲ್ಲಿ ಮಿನಿಮಮ್ ತೀರಾ ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರ್ ತೊಗೊಂಡು ಆಮೇಲೆ ಆಗಿ ಅಂತ ಹೇಳುವಷ್ಟು ಅಜ್ಞಾನಿ ನಾನಲ್ಲ. ಬಂದವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು. ಏನೇ ಶಾಸ್ತ್ರ ಪುರಾಣಗಳ ವಿಚಾರ ಇದ್ದರೂ ಕೂಡ ನಾನು ಪ್ರಾಕ್ಟಿಕಲ್ಲಾಗಿರೋನಪ್ಪ. ನನ್ನ ಸನಾತನ ಧರ್ಮದ ಶ್ರೇಷ್ಠ ವಿಚಾರವನ್ನು ಹೇಳಬಲ್ಲೆ, ಹೌದು. ಆದರೆ ಕೆಲವೊಂದು ವಾಸ್ತವದಿಂದ, ಪ್ರಾಕ್ಟಿಕಲಿಂದ ದೂರ ಇದೆ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಯ್ಯೋ ಇರೋದೊಂದು ಜೀವನನಪ್ಪ, ಬರೀ ದುಡ್ಡು ಅಂತ ಹೋಗ್ಲಿಕ್ಕಾಗಲ್ಲ, ಕಾಲಕ್ಕೆ ಏನಾಗಬೇಕು ಅದು ಆಗ್ಬಿಡಬೇಕು ಅಂತ ನಾನು ಹೇಳಲ್ಲ. ದುಡ್ಡು ಇಲ್ಲದೆ ಹೋದರೆ ಎ ಟಿ ಎಮ್ ಮುಂದ್ಗಡೆ ಇರೋ ಸೆಕ್ಯೂರಿಟಿನೂ ನಿಮಗೆ ಬೆಲೆ ಕೊಡಲ್ಲ ಅಲ್ವಾ? ದುಡ್ಡಿದ್ರೆ ಅವರು ಟೋಪಿ ತೆಗೆದು ನಮಸ್ಕಾರ ಅಂತಾರೆ. ಇರಲಿ, ಬರ್ತಾ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಇದ್ದಿದ್ದೆ. ಕಾಲ ಆಯ ತಸ್ಮೈ ನಮಃ. ಎಲ್ಲ ಒಳ್ಳೆ ಕಾಲ ಬರುತ್ತೆ, ಏನು ತೊಂದರೆ ಇಲ್ಲ. ಆದರೆ ನಾನು ಹೇಳೋದು, ಸ್ವಲ್ಪ ದುಡಿಮೆ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಯಾವ ಹೆಣ್ಮಗಳ ಬಗ್ಗೆನೂ ಕಣ್ಣು ಹಾಕಬೇಡಿ, ಕೆಡ್ದ ಮಾತಾಡಬೇಡಿ. ಅವರವ್ರ ಬದುಕು, ಅವರು 2ರಿಂದ ಓಡಾಡ್ತಾರೆ, 3ರಿಂದ ಓಡಾಡ್ತಾರೆ, ನಮಗದು ಬೇಡ. ನಾವು ಒಳ್ಳೆ ದಾರಿಯಲ್ಲಿರೋಣ. ಯಾವ ಹೆಣ್ಮಗಳು ಬದುಕನ್ನು ಹಾಳು ಮಾಡಬಾರ್ದು, ಯಾರಿಗೂ ನಂಬಿಸಿ ದ್ರೋಹ ಮಾಡಬಾರ್ದು. ನಮ್ಮ ಬದುಕನ್ನು ಒಂದು ಹಂತದವರೆಗೂ ಚೆನ್ನಾಗಿ ಕಟ್ಟಿಕೊಂಡು ಆಮೇಲೆ ಗೌರವಾನ್ವಿತವಾಗಿ ಒಂದು ಹೆಣ್ಮಗಳನ್ನು ಮದುವೆಯಾಗಿ ಸುಖ ಸಂಸಾರವನ್ನು ಮಾಡಿಕೊಳ್ತಾ ಹೋಗಬೇಕು. ಒಳ್ಳೊಳ್ಳೆ ವಿಚಾರಗಳಿದ್ದಾವಪ್ಪ, ಆ ಕಡೆ ಗಮನ ಕೊಡು. ಈ
ಸಾತ್ವಿಕ ಅಥವಾ ಈ ಜ್ಞಾನವೇ ನಿನಗೆ ಮಾತ್ರ. ಇದನ್ನು ಕೇಳು, ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ. ಅಲ್ಲಿಂದ ಕಳಿಸಿದ್ದಾರೆ, ಓ ನನ್ನ ಮಗ ಅಲ್ಲೇನೋ ಕೆಲಸ ಮಾಡ್ತಾನೆ, ಸಂಬಳ ತೆಗಿತಾನೆ, ಅಥವಾ ಏನೋ ಹೊತ್ತೊತ್ತಿಗೆ ಊಟ ಮಾಡ್ಕೊಂಡು ಆರೋಗ್ಯವಾಗಿದ್ದಾನೆ ಅಂತ ಅವ್ರು ಅಂದ್ಕೊಂಡಾರೆ. ಇವರಿಲ್ಲಿ ಮಾತ್ರ ನುಂಗ್ಕೊಂಡು ನಿದ್ದೆ ಬರಲ್ಲ. ನೋಡಿ ಅಲ್ಲಿ ಯಾವ ಮಟ್ಟಿಗೆ ವಿಚಿತ್ರ ಅಂದರೆ, ಅಲ್ಲಿಂದ ಮನಸ್ಸಿಗೆ ನಂಬಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಚಿನ್ನಿ ನಿಂದು ಊಟ ಆಯಿತಾ? ಯಾಕೆ ಹೇಳು, ನಾನು ಊಟ ಮಾಡು. ಏನು ಕಥೆನಪ್ಪ ಇದು, ಏನು ಮಾಡಲಿಕ್ಕಾಗಲ್ಲ. ಒಬ್ಬ ಪ್ರೇಮಿಯಾಗಿ ನಿಮಗೆ ಅನುಭವ ಆಗಿರ್ಬೋದು, ಅಥವಾ ನೀವು ಅಷ್ಟು ಪ್ರೀತಿಸಿರ್ಬೋದು. ಇಟ್ಸ್ ಓಕೆ, ಫೈನ್, ಅದು ತಪ್ಪು ಸರಿ ಅಂತ ನಾನು ಚರ್ಚೆ ಮಾಡಲ್ಲ. ಬಟ್ಟು ಬೇಡ, ಅವೆಲ್ಲ ಏನು ಅನಿಸ್ಬಿಡ್ತವೆ ಆ ಸಮಯದಲ್ಲಿ ಚಂದ ಅನ್ನಿಸ್ತವೆ. ಹೋಗ್ತಾ 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 ಆಕೆ ಯಾಕೋ ಮೊದಲಷ್ಟು ಮಾತಾಡ್ತಿಲ್ಲ ಅಂದರೆ ನಿಮಗೆ ನೀವು ಜೀವ ತಕ್ಕೊಳ್ಳೋಣ ಅನ್ನೋಷ್ಟು ಅಥವಾ ಸತ್ತು ಬಿಡೋಣ ಅನ್ನೋಷ್ಟು ನೋವಾಗ್ಬೋದು. ಯಾರೋ ಅಂದ್ಕೊಳ್ಬೋದು, ಇವ್ರಿಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಇವರು ಪ್ರೀತಿ ಮಾಡಿದರೆ ಗೊತ್ತಾಗೋದು, ಇವರಿಗೆ ಪ್ರೀತಿ ಬಗ್ಗೆ ಏನೂ ಅನುಭವ ಇಲ್ಲ, ಅದಕ್ಕೆ ಹುಡುಗ ಹುಡುಗಿ ವಿಚಾರ ಪ್ರೀತಿ ಇವ್ರಿಗೆ ಗೊತ್ತಾಗಲ್ಲ ಅಂತ. ಇಲ್ದ್ರಪ್ಪ, ಬಹಳ ಹಿಂದೆ ಒಂದು ಚಿಕ್ಕ ವಿಚಾರದಲ್ಲಿ ನಾನು ನೊಂದಿರೋನೆ. ಏನೋ ಒಂದು ಕೆಟ್ಟ ಗಳಿಗೆ, ಬಹುಶಃ ನನ್ನ ಇಂಟರ್ವ್ಯೂಗಳಲ್ಲಿ ನಾನು ಅದನ್ನು ಹೇಳ್ಕೊಂಡಿದ್ದೀನಿ ಕೂಡ. ಅದು ಒನ್ ವೇ, ಪಾಪ ಆ ಹುಡುಗಿಗೆ ಗೊತ್ತೇ ಇರಲಿಲ್ಲ ಅಂದ್ಕೊಳ್ತೀನಿ. ಏನೋ ಒಂದು ಯೋಚನೆ ಹಾಗೆ ಬಂದು ಪುಣ್ಯ ಅದೊಂದು 2 ತಿಂಗಳು ಇರಲಿಲ್ಲ, ಹೊರಟೋಯ್ತು ಅಷ್ಟೇ. ಅಂದರೆ ಆ ಸಮಯದಲ್ಲೇ ನಾನು ಅದ್ರ ಬಗ್ಗೆ ಒಂಚೂರು ಅಂದರೆ ನಾನು ಆಕೆಯನ್ನು ಮಾತಾಡಿಸೇ ಇರಲಿಲ್ಲ. ಬಟ್ ಮನಸ್ಸಲ್ಲಿ ತುಂಬ ಇಷ್ಟ ಇರೋ ಒಂದು ಹೆಣ್ಣುಮಗಳು. ಇವತ್ತಿಗೆ ಬಹುಶಃ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ನಾನು ಆ ನೋವನ್ನು ಒಂಚೂರು ಬಲ್ಲೆ. ಬಟ್ ಯಾವತ್ತೂ ಕೂಡ ಯಾವ ಹೆಣ್ಣುಮಗಳ ವಿಚಾರವಾಗಿಯೂ ತುಂಬ ಅಯ್ಯೋ ಬೇಕೇ ಬೇಕು, ಇಲ್ಲ ಹಂಗಾಗಲ್ಲ ಹಿಂಗಾಗಲ್ಲ, ನನ್ನ ದಾರಿನೇ ಬೇರೆ ಇತ್ತು. ಬಟ್ ಆ ಮಧ್ಯೆ ಅಲ್ಲೆಲ್ಲೋ ಒಂಚೂರು ಮನಸ್ಸು ಜಾರಿದ್ದ ಹೌದು. ಆದರೆ ಆ ಹೆಣ್ಮಗಳಿಗೆ ನಾನು ಆ ರೀತಿ ಭಾವನೆ ಇಟ್ಕೊಂಡ್ರೆ ಗೊತ್ತೇ ಇಲ್ಲ. ಇದು ಒನ್ ವೇ ಅಂತಾರಲ್ಲ, ಹಂಗೆ ನನ್ನಲ್ಲೇ ಶುರುವಾಗಿ ನನ್ನಲ್ಲೇ ಎಂಡಾಗಿ ಅಲ್ಲಿಂದ ನನ್ನ ಬದುಕಿನ ವಿಚಾರವೇ ಬದಲಾಯಿತು. ಸೊ ನಾನು ಹೇಳೋದು, ಎಲ್ಲರಿಗೂ ಆಯಾ ಸಮಯದಲ್ಲಿ ಹಂಗೆ ಅನಿಸಿರುತ್ತೆ. ಬಟ್ ಅದನ್ನೇ ಮುಖ್ಯವಾಗಿರಿಸ್ಕೊಂಡು ಅಯ್ಯೋ ನಾನು ಲವ್ ಫೇಲ್ಯೂರ್ ಆಗ್ಬಿಡ್ತು, ಜೀವನ ಮುಗಿದು ಹೋಗ್ಬಿಡ್ತು, ಏನಿಲ್ಲ. ಭಗವಂತನನ್ನು ನೋಡಿ, ಅಲ್ಲಿವರೆಗೂ ಕೂಡ ಬದುಕಲ್ಲಿ ಆಧ್ಯಾತ್ಮ ಇತ್ತಾದರೂ ಕೂಡ ವಯೋಸಹಜವಾಗಿ ಒಂದು ಭಾವನೆ ಬಂದಿತ್ತು. ಆದರೆ ಕಾಲಕ್ರಮೇಣ ಅದು ನಾನು ಮೋಸ ಅಂತ ಹೇಳಲಿಕ್ಕೆ ಹೋಗಲ್ಲ. ನಾನು ಬಹುಶಃ ಹೇಳಿದರೆ ಆಕೆ ಏನು ಹೇಳ್ತಿದ್ರೋ ಗೊತ್ತಿಲ್ಲ, ನಾನು ಯಾವತ್ತೂ ಅದನ್ನು ಹೇಳಲೂ ಇಲ್ಲ. ನನಗೆ ಭಗವಂತ ಎಲ್ಲೆಲ್ಲಿ ತಪ್ಪಾಯಿತು ಅಂತ ಒಂದು ಸೂಚನೆ ಬಂದಾಗ ಕೊಟ್ಟಾಗ ನಾನು ತಿದ್ದುಕೊಂಡಿದ್ದೀನಿ. ಅದೊಂದು ಬಿಟ್ಟರೆ ನನ್ನ ಜೀವನದಲ್ಲಿ ಹೆಣ್ಣಿನ ವಿಚಾರವಾಗಿ ನನ್ನಲ್ಲೇ ಶುರುವಾಗಿ ನನ್ನಲ್ಲೇ ಅಂತ್ಯವಾಗಿದ್ದು ಅದೊಂದೇ. ಅದು ಬಿಟ್ಟರೆ ಅಲ್ಲಿಂದ ಈಚೆಗೆ ಭಗವಂತ ನನ್ನನ್ನು ಈ ದಾರಿಯಲ್ಲಿ ಕರ್ಕೊಂಡು ಬಂದ. ಅಲ್ಲೆಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗಲಿಕ್ಕೆ ನನಗೆ ಆಸಕ್ತಿಯೂ ಬರಲಿಲ್ಲ, ಅಥವಾ ನನಗದು ಅನಿವಾರ್ಯವೂ ಅಂತ ಅನ್ನಿಸ್ಲಿಲ್ಲ. ಹಾಗಂತ ನಾನು ಹೆಣ್ಮಕ್ಳನ್ನು ದ್ವೇಷ ಕೂಡ ಮಾಡಲ್ಲ. ನನ್ನ ಈ ಜೀವನದಲ್ಲಿ, ನನ್ನ ಈ ಸಾವಿರಾರು ಕೌನ್ಸ್ಲಿಂಗಲ್ಲಿ ಹೆಣ್ಮಕ್ಳಿಗೆ ನಾನು ಧೈರ್ಯ ಹೇಳಿರೋದೇ ಜಾಸ್ತಿ. ಆದರೆ ಈ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಒಂದು ಗುರಿ ಇಟ್ಟುಕೊಂಡು ಒಂದು ಹಂತಕ್ಕೆ ಜೀವನವನ್ನು ಕಟ್ಟಿಕೊಂಡು ಅಪ್ಪ ಅಮ್ಮನ ಮುಖದಲ್ಲಿ ನಗುವನ್ನು ಸಂತೋಷವನ್ನು ತರಿಸಿ, ಹೌದು ಈಗ ನಾನೊಬ್ಬಳನ್ನು ಮದುವೆ ಆದರೂ ಕೂಡ ಆಕೆಯನ್ನು ಅಪ್ಪ ಅಮ್ಮನನ್ನು ಎಲ್ಲರನ್ನೂ ಮುನ್ನಡೆಸಬಲ್ಲೆ ಅನ್ನುವಷ್ಟು ಇದ್ದರೆ ಆಮೇಲೆ ಆಗೋದು ಬಹಳ ಉತ್ತಮ ಅಂತ ಅಷ್ಟೆ. ಆಯಿತು, ಇಷ್ಟು ವಿಚಾರವನ್ನು ಹೇಳ್ತಾ ಈಗ ನೋಡಿ, ನಾನೇನು ಮುಚ್ಚಿಡ್ಲಿಕ್ಕೆ ಇಷ್ಟಪಡಲ್ಲ. ಬಹುಶಃ ನನ್ನ ಬದುಕು ಎಷ್ಟೋ ಸಾರಿ ಕಮೆಂಟ್ ನಾನು ನೋಡಿದ್ದೀನಿ, ಅಯ್ಯೋ ಇವರಿಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಇವರು ಪ್ರೀತಿ ಮಾಡಿದರೆ ಗೊತ್ತಾಗೋದು ಅಂತ, ಅದು ಇದು. ಬಟ್ ಅಲ್ಲೆಲ್ಲೋ ಅಂತ PUC ಒಂದು ಹಂತದಲ್ಲಿ ಒಂಚೂರು ಹಾಗೆ ಭಾವನೆ ಬಂದಿದ್ದು ಹೌದು. ಅದರಿಂದ ನಾನು ಒಂಚೂರು ನೋವು ತಿಂದಿದ್ದು ಹೌದು ಅಂತ ಮಾತ್ರ ಹೇಳಬಲ್ಲೆ. ನೊಂದಿರೋರಿಗೆ ಗೊತ್ತು ನೊಂದಿರೋರು ನೋವು ಅಲ್ವೇ. ಆಗಲಿ, ಭಗವಂತ ಕೃಷ್ಣನ ಅನುಗ್ರಹದಿಂದ ಎಲ್ಲೂ ಕೂಡ ತಪ್ಪಿ ಹೋಗಲಿಕ್ಕೆ, ಇನ್ಯಾರೋ ಮೋಸ ಮಾಡಲಿಕ್ಕೆ, ಅಥವಾ ನಾನು ಇನ್ಯಾರಿಗೋ ಮೋಸ ಮಾಡುವಷ್ಟು ಕೆಟ್ಟ ಬುದ್ಧಿನೂ ಕೊಡಲಿಲ್ಲ, ಅಥವಾ ಇನ್ಯಾರೋ ನನಗೆ ಮೋಸ ಮಾಡುವಷ್ಟು ದುರ್ಬಲನನ್ನಾಗೂ ನನ್ನನ್ನು ಮಾಡಲಿಲ್ಲ. ಎಲ್ಲ ಕಡೆಯೂ ಭಗವಂತ ಕಾಪಾಡಿಕೊಂಡು ಬಂದಿದ್ದಾನೆ. ದೇವ್ರ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೆಯದಾಗುತ್ತೆ.